ಹಿಂಗೆ ಎಷ್ಟು ವರ್ಷ ಇದ್ರೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇರಬೇಕು, ಒಂದು 8-10 ವರ್ಷ ಇದ್ದಿರಬೇಕು ಕಪ್ಪಡಿಯಲ್ಲಿ. ಆ 8-10 ವರ್ಷ ದಯವಿಟ್ಟು ಗಮನಿಸ್ಬೇಕು ಹೇಗೆ ಹಂತ ಬರ್ತದೆ. ಒಂದು ಮನೆಯನ್ನು ಬಿಟ್ಟು ಹೋದಂಥದ್ದು, ಅಲ್ಲಿ 8-10 ವರ್ಷ ಕಪ್ಪಡಿಯಲ್ಲಿದ್ದದ್ದು. ಕಪ್ಪಡಿಯದ ಬರೀ ಭಕ್ತಿ ಒಂದೇ, ಮತ್ತೊಂದು ಯಾವುದೂ ಇಲ್ಲ, ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ, ಬರೀ ತಾನು ಸಂಗಮನಾಥ ಎರಡೇ ಇದ್ದದ್ದು. ಯಾವುದೋ ಒಂದು ಹಂತ ಬರುತ್ತೆ ಜೀವನದಲ್ಲಿ, ಮನುಷ್ಯ ಟಕ್ಕಂತ ಬದಲಾಯಿಸ್ಬಿಡುತ್ತೆ, ಜೀವನನೇ ಬದಲಾಯಿಸ್ಬಿಡುತ್ತೆ. ಒಂದು ಸಲ ಹೀಗೆ ಮಲ್ಕೊಂಡಾಗ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಾಗ ಕನಸಿನಲ್ಲಿ ಈಶ್ವರ ಬಂದಂಗೆ ಆಯ್ತಂತ. ಆ ಮಾತು ಹೆಂಗಿದೆ ನೋಡಿ, ಎಲೆ ಮಗನೇ ಬಸವ, ಹರಿಹರನ ಮಾತು. ಎಲೆ ಮಗನೇ ಬಸವ ಬಸವಣ್ಣ, ನಿನ್ನನ್ನು ಮಹೀತಳದೊಳಗೆ ಮೆರೆಸುವೆನು, ನೀನು ಬಿಜ್ಜಳರಾಯನಿರುವ ಮಂಗಳವಾಡಕ್ಕೆ ಹೋಗು ಅಂತ ಅಪ್ಪಣೆ ಆಯಿತು. ಮಂಗಳವೇಡೆ ಅಂತ ಒಂದಿದೆ, ಮಂಗಳವಾಡ ಅಂತ ಕರೀತಾರೆ ಅದಕ್ಕೆ. ಮಂಗಳವಾಡೆಗೆ ನೀನು ಹೋಗು, ಅಲ್ಲಿ ಬಿಜ್ಜಳ ಇದ್ದಾನೆ ಅಂತ. ಇವ್ರು ನಾನು ಯಾಕೆ ಹೋಗಬೇಕು? ಇವ್ರು ಹೋಗಂದ್ರೆ ಸಂತೋಷ ಆಗಲಿಲ್ಲ, ಗಾಬರಿ ಆಗಿಬಿಡ್ತು, ದುಃಖ ಆಯಿತು. ಯಾಕಂದರೆ ನಾನು ಬಂದದ್ದೇ ಸಂಗಮನಾಥನ ಜೊತೆಗೆ ಇರೋದಕ್ಕೆ, ಪೂಜೆ ಮಾಡೋದಕ್ಕೆ. ಅವನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ ನಾನು ಅಂತ ಹೇಳಿ ಅಳೋಕ್ಕೆ ಶುರು ಮಾಡಿದ್ರಂತೆ. ಅದು ಹೇಗೆ ಅಳುತ್ತಾರೆ ನೋಡಿ, ಆ ಕಂಬಕ್ಕೆ ತಲೆಗೆ ಚಚ್ಚಿಕೊಂಡು ಅಳುವಂಥದ್ದನ್ನು ಹರಿಹರ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಾನೆ. ದೇವ ದೇವ ಸಂಗ ಕಂಡಯ್ಯ, ಕೆಟ್ಟೆ ಕೆಟ್ಟೆ ಥಟ್ಟನೆ ಹೀಗೆ ಕಣ್ಣನ್ನು ನೋಡದೆ ಹುಣ್ಣನ್ನು ನೋಡದೆ ಹೋಗೆನ್ನುವರೇ ದೇವ. ಅಮೃತವೇಕೆ ವಿಷವೇಕೆ, ನೀನೇಕೆ ಈ ನನ್ನ ನುಡಿ ಏಕೆ, ನಂಬಿದವರ ಕೊರಳನ್ನು ಕೊಯ್ಯುವರೆ, ಶಿಶುವನ್ನು ಇರಿಯುವರೆ, ಹಸುವನ್ನು ಕೊಲ್ಲುವರೆ, ನನ್ನನ್ನು ಹೋಗೆನ್ನುವರೆ. ಕರುಣಿ ಕರುಣಿ, ನಿನ್ನ ಕರುಣ ಲೇಸಾಯಿತು, ಪೂಜಿಸುವುದಕ್ಕೆ ಫಲವಾಯಿತು, ಇನ್ನೇನು ಶಾಪ ಮಾಡಿ ಇದಕ್ಕೆ ಪ್ರಣಯ ಕಲಹ ಅಂತ ಬರೀತಾರೆ. ಸಿಟ್ಟು ಬಂದಿದೆ ಅಂತೂ ಕಳಿಸ್ಬಿಡ್ತೀಯ ನನ್ನ ಅಂತ ಹೇಳಿ ಜಗಳಾಡಿಕೊಂಡು ಒಬ್ಬರೇ ಮಾತಾಡಿಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡದೇನೆ ಎಚ್ಚರ ತಪ್ಪಿ ಆ ಲಿಂಗದ ಮುಂದೆ ಮಲ್ಕೊಂಡ್ಬಿಟ್ಟಿರೋದು. ಮಲ್ಕೊಂಡಾಗ ಮತ್ತೆ ರಾತ್ರಿ ಈಶ್ವರ ಬಂದು, ಎಲೆ ಮಗನೇ ಕಂದ, ಎಲೆ ಬಸವ, ನಿನ್ನನ್ನು ಆಗಲಿ ನಾನಿರಲಾರೆ ಕಣ, ನೀನು ನಾನು ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡಪ್ಪ, ನೀನು ಬಿಟ್ಟು ನನಗಿರೋಕ್ಕಾಗೋದಿಲ್ಲ, ನಿನಗೆಷ್ಟು ದುಗುಡಬೇಕೆ, ಬೇಡಯ್ಯ ಬೇಡ ಮಗನೇ, ನನ್ನ ನಿಧಿಯೇ, ನಾನು ನಿನ್ನೊಡನೆ ಬಿಡದೆ ಬರುತ್ತೇನೆ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಈಶ್ವರ ಹೇಳ್ದಂಗೆ ಆಯ್ತು. ನಾಳೆ ಮಧ್ಯಾಹ್ನ ಒಂದು ಸೂಚನೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ ಶುದ್ಧಾಂಗನಾಗಿ ನಂದಿಕೇಶ್ವರನ ಮುಂದೆ ನಾನು ನೆನೆಯುತ್ತಾ ಕುಳಿತುಕೋ ಅಂತ. ನಂದಿಕೇಶ್ವರನ ಮುಂದೆ ಕೂತ್ಕೊಂಡು, ನಂದಿ ಕೋಲಿದೆಯಲ್ಲ ಅಲ್ಲಿ ಮುಂದೆ ಕೂತ್ಕೋ, ಧ್ಯಾನ ಮಾಡ್ಕೊಂಡು ಕೂತ್ಕೋ, ನಾನು ಬರ್ತೀನಿ ಅಂತ ಸೂಚನೆ ಸಿಕ್ತು. ಏನೋ ಭಗವಂತ ಹೇಳಿದ್ದಾನಲ್ಲ ಅಂತ ಮರುದಿನ ಅದಕ್ಕೆ ಹೆಂಗೆ ಮಾತು, ನನಗೆ ಅದು ಹರಿಹರ ಮಾತು ಕೇಳ್ಕೊಂಡಾಗ ಅಷ್ಟು ಓದಬೇಕು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಅವನ ಮಾತು ಒಂದು ಕಡೆ ಎಷ್ಟು ಕಾವ್ಯಾತ್ಮಕವಾಗಿ ಬಂದುಬಿಡುತ್ತಲ್ಲ ಅದು. ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು. ಬೆಳಗಾಯಿತು, ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗಿ ಅವ್ರು ಹೇಳ್ದಂಗೆ ನಂದಿಕೇಶ್ವರ ಹತ್ರ ಕೂತ್ಕೊಂಡ್ಬಿಟ್ರು. ಯಾರು ಬರ್ತಾರೆ ಅಂತ. ಆಗ ಒಂದು ನಂದಿ ಬಂತಂತೆ, ನಂದಿ ಬಂದಂಗೆ ಆಯಿತು. ನಂದಿಕೇಶ್ವರ ಬಂದು ಒಂದು ಲಿಂಗವನ್ನು ಬಸವಣ್ಣನವರ ಕೈಯಲ್ಲಿ ಕೊಟ್ಟು, ಇಷ್ಟಲಿಂಗ ಕೈಯಲ್ಲಿ ಕೊಟ್ಟು ಅವರ ತಲೆ ಮೇಲೆ ತನ್ನ ಮುಖವನ್ನಿಟ್ಟು ಪಂಚಾಕ್ಷರಿನ ಉಪದೇಶ ಮಾಡಿತು. ಇದು ಜೀವನ ಬದಲಾಯಿಸುವಂಥ ರೀತಿ. ಯಾವುದೋ ಒಂದು ಕ್ಷಣದಲ್ಲಿ ಬದಲಾಯಿಸ್ಬಿಡುತ್ತೆ ಜೀವನ. ಯಾವುದೋ ನಿಧಾನಕ್ಕೆ ಹೋಗ್ತಿರುವಂಥದ್ದು, ಬರೀ ಭಕ್ತಿ ಮಾರ್ಗದಲ್ಲಿ ನಾನಾಯಿತು ನನ್ನ ಸಂಗಮನಾಥ ಆಯಿತು ಅಂತ ಹೋದಂಥ ಬಸವಣ್ಣವರು ಒಂದು ಕ್ಷಣದಲ್ಲಿ ಪರಿವರ್ತನೆ ಬೇರೆ ಆಗಬೇಕು ಅಂದರೆ ಈ ಘಟನೆ ಇಟ್ಟು ಪಂಚಾಕ್ಷರನ ಉಪದೇಶ ಮಾಡಿದರು. ಕೈಯಾಗ ಇಷ್ಟಲಿಂಗ ಬಂತು, ಈ ದಿವಸ ಇರಲಿಲ್ಲ. ಇಷ್ಟಲಿಂಗ ಕೈಯಲ್ಲಿ ಕೊಟ್ಟದ್ದು ಯಾರು ಕೊಟ್ಟದ್ದು? ಸಾಮಾನ್ಯ ಯಾರು ಕೊಟ್ಟದ್ದಲ್ಲ, ನಂದಿಕೇಶ್ವರನೇ ಕೈಯಲ್ಲಿ ಕೊಟ್ಟಂಥದ್ದು. ಅದು ಅಲ್ಲದೆ ಪಂಚಾಕ್ಷರ ಹೇಳಿದಂಥದ್ದು ನಂದಿಕೇಶ್ವರ. ಈ ಎರಡೂ ಆದದ್ರಿಂದ ಅವ್ರು ಹೇಳ್ತಾರೆ, ಅವತ್ತೇ ನನಗೆ ಲಿಂಗಪತಿಯಾದ, ನಾನು ಸತಿಯಾದೆ. ಅವತ್ತೇ ಲಿಂಗಪತಿ, ನಾನು ಶರಣ ಸತಿ ಅಂತ ಹೇಳಿದಾಗೆ ನಾನು ಆಗಿಬಿಟ್ಟೆ. ಅಂದಿಂದ ಸದ್ಭಕ್ತಿ ಅಂತ ಏನು ಕೊಟ್ಟ ನಂದಿಕೇಶ್ವರ ಕೊಟ್ಟ, ಬಹುಶಃ ಆತ ಹೇಳಿರಬೇಕು, ಬರೀ ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಕೂತ್ಕೊಂಡ್ರೆ ಸಮಾಜ ಸುಧಾರಕ ಬಸವಣ್ಣನ ಕಾಣ್ತಾ ಇರಲಿಲ್ಲ ನಾನು, ಅಲ್ಲಿಂದ ಹೋಗು ಅಂತ ಹೇಳಿದ್ರಂತೆ. ಹೊರಟರು. ಆದರೂ ತಕ್ಷಣ ಹೊರಡಲಿಲ್ಲ, ಹೋಗು ಅಂದರು. ಯಾವತ್ತೂ ಒಂದು ಡೇಟ್ ಕೊಟ್ಟಿಲ್ಲಲ್ಲ ಇನ್ನು. ಆದ್ದರಿಂದ ಆದಷ್ಟು ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡಾಗ ದಿನಾಲೂ ಕನಸದಲ್ಲಿ ಶುರು ಆಯ್ತಂತೆ, ಹೊರಡು ನೀನು ಮಂಗಳವಾಡೆಗೆ ಹೊರಡು, ಮಂಗಳವಾಡೆಗೆ ಹೊರಡು ಅಂತ ದಿನ ಬರೋಕ್ಕೆ ಶುರು ಆಯಿತು. ಆವಾಗ ಅಂದ್ಕೊಂಡ್ರಂತೆ, ನನ್ನ ಬಿಡಲ್ಲ, ಹಾಗಾದರೆ ನನಗೆ ಕಳಿಸೇ ಬಿಡ್ತಾನೆ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಆದರೂ ಅಪರಿಚಿತ ದೇಶ ಅಂತ ಚಿಂತೆ ಮಾಡಬೇಕಾಗಿಲ್ಲ, ನನಗೆ ಅಕ್ಷರಾಭ್ಯಾಸ ಆಗಿದೆ, ಸ್ವಲ್ಪ ತಿಳುವಳಿಕೆ ಇದೆ. ಪ್ರಸಂಗ ಬಂದರೆ ಅಲ್ಲಿ ಎಲ್ಲಾದರೂ ಚಾಕರಿ ಮಾಡಿ ಹಣ ಗಳಿಸಿ ಅಲ್ಲಿದ್ದಂಥ ಶರಣರಿಗೆ ಹಂಚ್ತೇನೆ, ದಾಸೋಹ ಮಾಡ್ತೇನೆ, ಆ ತಲೆ ಕೂತ್ಕೊಂಡು ದಾಸೋಹ ಮಾಡ್ತೇನೆ, ನಾನು ಗಳಿಸ್ಕೊಂಡು ದಾಸೋಹ ಮಾಡ್ತೇನೆ ಅಂತ ಹೊರಟರು. ಅದಕ್ಕೆ ನೋಡಿ ಹೇಗಿದೆ, ವೇಷ ಬದಲಿ ಆಯಿತು. ಆ ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡಿದ್ದಾರೆ. ಇನ್ನು ಮಂಗಳವಾಡೆಗೆ ಹೋಗಬೇಕಲ್ಲ, ಬಿಜ್ಜಳನ ಕಡೆ ಹೋಗಬೇಕಲ್ಲ, ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡು ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರು. ಮತ್ತೊಂದು ಸಲ ಈಶ್ವರಲಿಂಗದ ಮುಂದೆ ಸಂಗಮನಾಥ ನಿಂತ್ಕೊಂಡು
ಪರ್ಮಿಷನ್ ತೊಗೋಬೇಕಲ್ಲ, ಹೋಗಿ ಬರ್ತೀನಪ್ಪ ಏನು ಕೊಡು ಅಂತ ಹೇಳಿ. ನೋಡಿ, ಇವತ್ತು ಬಿಟ್ಟವರು ಇನ್ನು ವಾಪಸ್ ಬರೋದು ಐಕ್ಯದ ಸಮಯಕ್ಕೆ ವಾಪಸ್ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿ ಹೊರಟಾಗ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಣು ನೀರು ಸುರಿತಿತ್ತಂತೆ. ಆಗ ಸಂಗಮನಾಥ ಪ್ರತ್ಯಕ್ಷನಾಗಿ ಕಣ್ಣೀರು ಒರೆಸಿ ಹೇಳಿದ ಅಂತ ಭಾಳ ಚೆನ್ನಾಗಿದೆ. ಬೇಡೆನ್ನ ಕಂದ ನಿನ್ನೊಡನೆ ಬರುವೆ, ನೆನೆಯೇ ಮುಂದಿರುವೆ, ಕರೆದರೆ ಓ ಎನ್ನುವೆ, ಮನದೊಳಗೆ ಕರದೊಳಗೆ ತನುವಿನೊಳಗೆ ನಾನಿರುವೆ, ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ. ನೋಡಿ ನಮ್ಮ ಕಡೆ ಮಾತು ಹೆಂಗಿದೆ, ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ. ನೀನು ಭಕ್ತಿಯೊಳಗಿರು, ನಾನು ಪೂಜೆ ಮಾಡ್ಕೊಂಡಿರು ಅಂತ ಹೇಳಿಲ್ಲ. ನಿರ್ದೇಶ ಆದದ್ದು ಇದುವರೆಗೂ ಭಕ್ತಿ ಹಂತ ಸಾಕು, ಇನ್ನು ಮುಂದೆ ಹೋಗು, ಸಮಾಜ ಸುಧಾರಕ್ಕೆ ಹೋಗು ಅಂಥೇಳಿ ಕೊನೆಗೆ ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ, ಅಧಿಪತಿಯಾಗು ಅಂತ ಹೇಳಿದಂಗೆ ಆಯಿತು. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳವೇಡೆಗೆ ಬಂದರು. ಮಂಗಳವೇಡೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರು ಇರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು ಕಟ್ಟೆ ಮೇಲೆ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್, ಸಿದ್ಧ ದಂಡಾಧಿಪ ಅಂತ ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ, ರಾಜರು ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ, ಅಲ್ಲಿದ್ರಲ್ಲ ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು. ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರನ್ನ ಕೇಳಿದೆ ಎಷ್ಟು ಬರಬೇಕು ತನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾಯಿದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾಯಿದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಪನಿಗೆ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯಿತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ಅನ್ನಂತೆ 2 ರೀತಿ ಪಾರು ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾಯಿತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ. ಸೇರಿಸ್ಕೊಂಡದ್ದು ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯದಾನದನ್ನು. ಮತ್ತು ಇನ್ನೊಂದು, ನಾನು ಕಮ್ಮಿ ಕಟ್ಟಿದರೆ ರಾಜ ನನಗೆ ದಂಡ ಹಾಕ್ತಿದ್ದ. ಕೊನೆಗೆ ರಾಜನ ಆಗ್ರಹದಿಂದ ತಪ್ಪಿಸಿದೆ, ಮತ್ತು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದೆಲ್ಲ ಅಂತ ಹೇಳಿ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ನೋಡಿ ಜೀವನ ಹೇಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ಮನೆ ಕರ್ಕೊಂಡು ಹೋಗ್ತಾನೆ, ರಾಜನಿಗೆ ಪರಿಚಯ ಮಾಡಿಸ್ತಾನೆ. ನೋಡಿ ಇವನಿಂದ ಸಾಕಷ್ಟು ಹಣ ಉಳಿತು ನಮ್ಮ ರಾಜ್ಯಕ್ಕೆ, ನಾನು ಭಂಡಾರಿಯಾಗಿದ್ದೇನೆ, ಇವನ ಮರಿ ಭಂಡಾರಿಯಾಗಿ ತಗೊಳ್ಳಿ ಅಂತ ಕೇಳ್ತಾನೆ. ಡೆಪ್ಯುಟಿ ಪೋಸ್ಟ್, ಅವನ ಮರಿ ಭಂಡಾರಿಯಾಗಿ. ಸಂಬಳ ಎಷ್ಟು? ವರ್ಷಕ್ಕೆ 101 ಹೊನ್ನು ಅಂತ, ವರ್ಷಕ್ಕೆ 101 ಹೊನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಸಂಬಳಕ್ಕೆ ಒಪ್ಕೊಂಡು ಮರಿ ಭಂಡಾರಿಯಾಗಿ ಕೆಲಸ ಶುರು ಮಾಡಿದರು. ಒಂದು ದಿವಸ ಸಿದ್ಧ ದಂಡಾಧಿಪ ಈ ಹುಡುಗನ ಮೇಲೆ ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ, ಕರ್ಕೊಂಡು ಹೋದರು. 25-26 ವರ್ಷ ಹುಡುಗ ಇರಬೇಕು. ಮನೆಗೆ ಕರ್ಕೊಂಡು ಹೋದರು, ಊಟಕ್ಕೆ ಹಾಕಿದರು. ಊಟಕ್ಕೆ ಹಾಕಿ, ನೀ ಎಲ್ಲಿಯವರಪ್ಪ, ಯಾವ ಮನೆತನ ನಿಮ್ಮದು ಅಂತೆಲ್ಲ ಕೇಳಿದ್ರಂತೆ. ನೋಡಿ, ಉಪಚರಿಸಲಾಗಿ ಇಬ್ಬರು ಕುಲವೂ ಒಂದೇ, ಗೋತ್ರವೂ ಒಂದೇ ಆಯಿತು. ಕೊನೆಗೆ ಹುಡುಕಾಡಿದಾಗ ಅವ್ರ ಸಂಬಂಧಿನೂ ಆಗಬೇಕು ಅಂತ ಆಯ್ತಂತೆ. ಇನ್ನು ಜಾಸ್ತಿ ಬಾಂಧವ್ಯ ಆಯಿತು ಸಂಬಂಧಿಗಳಾದಮೇಲೆ. ಅವ್ರು ಹೇಳಿದಂತೆ, ಬಾಚಿ ತಬ್ಕೊಂಡು ನೀನೇ ನನ್ನ ಸರ್ವಸ್ವಪ್ಪ, ನಮ್ಮ ಜೊತೆಗೆ ಇದ್ಬಿಡು ನೀನು ಅಂತ ಇಸ್ಕೊಂಡ. ಇದಾಗ ಒಂದು ಸ್ವಲ್ಪ ದಿವಸಕ್ಕೆ ದಂಡಾಧಿಪನಿಗೆ ಕಾಯಿಲೆ ಬಂದು ಸತ್ತೋದ. ಅವನಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಮಾಡ್ತಾರೆ ಅಂದರೆ, ಅವನ ಕ್ರಿಯಾಕರ್ಮ ಎಲ್ಲ ಮುಗಿಸ್ಬಿಟ್ಟು ತಾವೇ ಮಾಡಿ ಬಿಜ್ಜಳನ ಕಡೆಗೆ ಹೋಗಿ, ನೋಡಿ ದಂಡಾಧಿಪ ಹೇಗೆ ತೀರ್ಕೊಂಡಿದ್ದಾನೆ, ಅವನಿಗೆ ಗಂಡು ಮಕ್ಕಳಿಲ್ಲ, ಅವನ ಆಸ್ತಿ ಏನು ಮಾಡಬೇಕು, ಅಸಾಧ್ಯ ಆಸ್ತಿ ಅಂತೆ ದಂಡಾಧಿಪಂದು. ಅವ್ರು ಬರೀತಾರೆ ಹೇಗಿತ್ತಂದರೆ, ಮನೆಯ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟಾವಳಿಗಳು, ಹೊಸ ಹೊನ್ನ ರಾಶಿಗಳು, ಮಿಸುನಿ ಚಿನ್ನದ ಗಟ್ಟಿಗಳು ಮನೆಯಲ್ಲಿತ್ತಂತೆ. ಅಷ್ಟೆಲ್ಲ ಇತ್ತು. ಏನು ಮಾಡೋದು ಇದನ್ನು ಅಂತ ಕೇಳಿದಂತೆ. ಅದು ಬಿಜ್ಜಳ ಹೇಳಿದಂತೆ, ನೋಡಪ್ಪ ಅದು ಅವನದೇ ಆಸ್ತಿ, ಅದು ಅವನ ಮಕ್ಕಳಿರಲಿಲ್ಲ, ನೀನೇ ಮಗ ಇದ್ದಂಗೆ, ನಿನಗೆ ಅದೆಲ್ಲ ನಿಂದೆ ಇವತ್ತಿಂದ. ಅದು ಅಲ್ಲದೆ ನೀನು ಬಂದಾಗಿನಿಂದ ನನ್ನ ರಾಜ್ಯಕ್ಕೆ ಹಣ ಸಂಗ್ರಹನೂ ಚೆನ್ನಾಗಾಗಿದೆ. ಅವನು ಸುಮ್ಮನೆ ಹೆಸರಿಗೆ ಭಂಡಾರಿ ಇದ್ದ, ನೀ ಮರಿ ಇದ್ದೆ, ನೀನೇ ಕೆಲಸ ಜಾಸ್ತಿ ಮಾಡಿದ್ದು ನನಗೆ ಗೊತ್ತಾಗಿದೆ, ಅದರಿಂದ ನೀನೇ ಭಂಡಾರಿ ಆಗಿಬಿಡು ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕೋಶಾಧಿಕಾರಿಯನ್ನಾಗಿ ಭಂಡಾರಿಯನ್ನಾಗಿ ಮಾಡಿಕೊಂಡ. ಎಷ್ಟು ಮರ್ಯಾದೆ ಮಾಡ್ತಾನೆ ಬಿಜ್ಜಳ ಆವಾಗ ಅಂತಂದರೆ, ಅವ್ರ ಕಟಕ ಮುಕುಟಗಳಿಂದ ಸಿಂಗರಿಸಿ, ಪಟ್ಟದ ಆನೆಯ ಮೇಲೆ ಕುಳ್ಳಿರಿಸಿ, ಶ್ವೇತ ಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರೆಸಿದನು. ಮೆರವಣಿಗೆ ಮಾಡಿಸ್ಬಿಟ್ಟ ಬಸವಣ್ಣನ. ಮಾಡಿಸಿ ಬಸವ ದಂಡಾಧಿಪ ಅಂತ ಹೆಸರು ಕೊಟ್ಟರು, ಬಸವ ದಂಡನಾಥ ಅಂತ, ಭಂಡಾರಿ ಬಸವ ಅಂತ ಹೆಸರು ಕೊಟ್ಟರು. ಒಂದು ಅಧಿಕಾರ ಬಂತು. ಎಷ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು. ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಂಥವ್ರು ಬಸವಣ್ಣವರಲ್ಲಿ ಹೋಗಿ ಒಂದು 2 ವರ್ಷದೊಳಗೆ ಇಡೀ ಸಾಮ್ರಾಜ್ಯದ ಪೂರ್ತಿ ಅಧಿಕಾರ ಅವ್ರ ಕೈಯಲ್ಲಿ ಬಂದ್ಬಿಡ್ತು. ಅದು ಹೇಳ್ತಾರೆ ಯಾವುದಿತ್ತು ಅಂತಂದರೆ, ಸೈನ್ಯ, ವಿದೇಶ ನೀತಿ, ಹಣಕಾಸಿನ ಆಡಳಿತ ಎಲ್ಲವೂ ಇವ್ರ ಕೈಯಲ್ಲಿತ್ತು, ಬಸವಣ್ಣವ್ರ ಕೈಯಲ್ಲಿತ್ತು. ಆಗ 2 ಮದುವೆ ಆಯಿತು. ಅದ್ರ ಬಗ್ಗೆ ಹೆಸರ ಬಗ್ಗೆ ಸಾಕಷ್ಟು ಚೌಕಾಸಿ ಇದೆ. ಅದನ್ನು ಗಂಗಾಂಬಿಕೆ, ನೀಲಾಂಬಿಕೆ ಅಂತ ಹೇಳೋದು ಉಂಟು. ಕೆಲವರು ಅದನ್ನು ಗಂಗಾಂಬಿಕೆ
ಮಾಯಾದೇವಿ ಅಂತ. ಹರಿಹರ ಬರೆಯೋದು ಮಾಯಾದೇವಿ ಅಂತ ಬರೀತಾರೆ, ಗಂಗಾಂಬಿಕೆ ಮಾಯಾದೇವಿ ಅಂತ. ಇನ್ನು ಕೆಲವರು ಗಂಗಾಂಬಿಕೆ ನೀಲಲೋಚನೆ ಅಂತ ಬರೀತಾರೆ, ಬೇರೆ ಬೇರೆ. ಅದು ಸಾಮಾನ್ಯವಾಗಿ ಒಪ್ಪಿಗೆ ಆಗಿರುವಂಥದ್ದು ಗಂಗಾಂಬಿಕೆ ನೀಲಾಂಬಿಕೆ ಅನ್ನುವಂಥ ಮಾತು ಹೆಚ್ಚು ಒಪ್ಪಿಗೆ ಆಗಿದೆ. ಅವರಿಬ್ಬರನ್ನ ಮದುವೆ ಆದರು. ಈಗ ನೋಡಿ, ಅವರ ಭೋಗಕ್ಕೆ ಯಾವುದೂ ಕಮ್ಮಿ ಇರಲಿಲ್ಲ, ಬೇಕಾದಷ್ಟು ಆಸ್ತಿ ಅಧಿಕಾರ ಎಲ್ಲವೂ ಇತ್ತು. ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಾದ್ದು, ಸಾಮಾನ್ಯವಾಗಿ ದುಡ್ಡು ಜಾಸ್ತಿ ಬಂದಾಗ ಮನಸ್ಸು ಅಧ್ಯಾತ್ಮ ಕಡೆ ಹೋಗೋದು ಭಾಳ ಅಪರೂಪ. ಆಗ ಹೋಗಿಸ್ಕೊಳ್ಳೋದಿದೆಯಲ್ಲ, ಅದು ಖರೆ ನಿಜವಾಗ್ಲೂ ಗಟ್ಟಿತನ. ಅದು ಏನೂ ಇಲ್ಲದೆ ಇದ್ದಾಗ ಮುಂಗಿಡ್ಕೊಂಡು ಕೂತ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಅಭಾವ ವೈರಾಗ್ಯ ಅಂತ. ಏನೂ ಇಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ, ಗ್ರೇಪ್ಸ್ ಆರ್ ಸಾರ್, ನನಗೆ ಗ್ರೇಪ್ಸೇ ಬೇಡ ಅಂತ. ದ್ರಾಕ್ಷಿ ಸಿಗಲ್ಲ ಕೈಗೆ, ಇನ್ನೇನು ಮಾಡೋದು, ಹುಳಿ ಇದ್ದಾವೆ ಬೇಡ ಅಂತ, ಸಿಗಲಾರ್ದಕ್ಕೆ ಬೇಡ ಅನ್ನೋದು. ಇದು ಹಾಗಲ್ಲ, ಎಲ್ಲವೂ ಇದ್ದಾಗ ಸಮೃದ್ಧಿಯಲ್ಲಿದ್ದಾಗಿರುವಂಥದ್ದು. ನಾನು ಕಡೆ ಹೇಳಿದ್ದೆ, ಒಬ್ಬ ದೊಡ್ಡ ಸೂಫೀಸ್ ಅಂತ, ಭಾರಿ ಶ್ರೀಮಂತ ಅಂದರೆ ಅದ್ಭುತ ಶ್ರೀಮಂತ. ಅವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದರೆ, ಪ್ರವಾಸಕ್ಕೆ ಹೋದರೆ ಅವನು ಡೇರೆ ಕಟ್ತಾರಲ್ಲ, ಟೆಂಟ್ ಕಟ್ತಾರಲ್ಲ, ಅದು ಟೆಂಟಿಗೆ ಗೂಟ ಹೊಡಿಬೇಕಲ್ಲ, ನೆಲದಲ್ಲಿ ಬಂಗಾರದ ಗೂಟ ಹೊಡಿತಿದ್ರು. ಅಷ್ಟು ಅದ್ಭುತ. ಅವನು ಹೋದರೆ ಒಂಟೆ ಹೋಗಬೇಕು, ಆನೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು. ಯಾವನೋ ಭಿಕ್ಷುಕ ಬಂದಂತೆ, ಯಾರಿದ್ದಾರೆ ಇಲ್ಲಿ, ದೊಡ್ಡ ಮಹಾರಾಜರಿದ್ದಾರ, ದಾನ ಕೇಳಿದ್ರೆ ಸಿಗ್ತದ ಅಂತ. ಅವರು ದೊಡ್ಡವರಲ್ಲ, ಸೂಫಿ ಸಂತರು ಅಂದಂತ. ಅವನು ಸಂತರು ಹಿಂಗಿರ್ತಾರ, ಇಷ್ಟರ ಭೋಗದಲ್ಲಿ ಇರ್ತಾರ, ಇದಂಥ ಸಂತ. ಒಳಗೆ ಹೋದ, ನೋಡ್ತಾನೆ ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ, ಒಳಗಡೆ ಭೋಗ ಸಾಮ್ರಾಜ್ಯ. ನೀವು ಇಂಥದ್ದಿಲ್ಲ ಅಂತಲ್ಲಿ ಎಲ್ಲನೂ ಇದೆ. ಅಲ್ಲಿ ಕೂತಿದ್ದಾನು, ಒಳ್ಳೆ ಮರ್ಮಲ್ ಡ್ರೆಸ್ ಹಾಕ್ಕೊಂಡು ಕೂತಿದ್ದಾನೆ. ಅವಕ್ಕೆ ನೀವು ಸಂತರ ಅಂತ. ಹೌದು, ನಾ ಸಂತ ಅಂದವನು. ಇದೆಂಥ ಸಂತ್ರಿ ಅಂದವನು. ಸಂತರ ಅಂದರೆ ಎಲ್ಲ ಬಿಟ್ಟಿರ್ಬೇಕೋ, ಎಲ್ಲದರಲ್ಲೇ ಕೂತಿದ್ದೀರಿ, ಸಂತರ ಹೆಂಗೆ ಅಂತ. ಹೌದಪ್ಪ, ನನಗೇನು ತೊಂದರೆ ಇಲ್ಲ, ಇರ್ತಾವೆ ಒಂದಂತೆ. ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷುಕ ಕೇಳಿದಂತೆ. ನಡಿ ಅಂದ, ಹೋಗು ನಡಿ ಅಂದ. ಇವು ಟಕ್ಕನ ಹೊಂಟೆ ಬಿಟ್ಟ ಅವನು. ಇವನು ಹೊಂಟ ಭಿಕ್ಷುಕ. ಸ್ವಲ್ಪ ದೂರ ಹೋದ್ಮೇಲೆ ಭಿಕ್ಷುಕ ನೆನಪಾಯಿತು, ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದನ್ನು ಮರೆತು ಬಂದಿದ್ದಾನೆ. ಒಂದು ನಿಮಿಷ ಇರಿ ಸರ್, ತೊಗೊಂಬರ್ತೀನಿ ಪಾತ್ರೆ ಅಂದಂತೆ. ಅವನು ಹೇಳಿದಂತೆ, ಅಲ್ಲಯ್ಯ, ಒಂದು ಬಿಟ್ಟು ಪಾತ್ರೆನೇ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು, ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನಿನಗೆ ಅಂಟ್ಕೊಂಡಿದ್ದಿ ಪಾತ್ರೆಗೆ, ಇರೋದೇ ಒಂದು ಪಾತ್ರೆ ನಿನಗೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ. ನನ್ನ ಕಡೆ ಎಲ್ಲ ಇತ್ತು, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಹೇಳ್ತಾನೆ, ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆಗಿದೆ ಹೊರತಾಗಿ ನಾನು ವಸ್ತುಗಳೊಳಗಿಲ್ಲ. ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ, ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ ಭಾಳ ಗಟ್ಟಿಯಾಗಿ ಸಾಧಿಸಿದರು. ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿ ಇಟ್ಕೊಳ್ಳೋಕ್ಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ. ತುಂಬ ಕಷ್ಟ ಸ್ವಾಮಿ ಅದು. ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಭಾಳ ಕಷ್ಟ. ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ. ಅವರೇನು ಬಿಡ್ರಿ, ಬೇಕಾದಾಗ ಸಿಗ್ತಾರೆ ಹೋದಾಗ ಅಂತ. ಹಾಗಲ್ಲ, ಅದು ಅಷ್ಟಿದ್ರೂ ವಿನಯವಾಗಿರುವಂಥದ್ದು, ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಚನ ಬರೆಯುವಂಥದ್ದು, ದಾಸೋಹ ಮಾಡುವಂಥದ್ದು. ಅವ್ರು ಹೇಳ್ತಾರೆ, ನನಗೆ ದುಡ್ಡು ಬಂದದ್ದು ಸಂತೋಷ ಯಾಕಾಯಿತು ಅಂದರೆ, ಇನ್ನು ಸಾಕಷ್ಟು ಜನಕ್ಕೆ ಹಂಚ್ಬೋದು, ನಾನು ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚಿನಿಂದ ಓದದ್ದು. ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ 4-6 ಜನ ಬರೆದಿದ್ದಾರೆ. ಪಾಲ್ಕುರ್ಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರಿ ಅನ್ನೋರು ಬರೆದಿದ್ದಾರೆ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ, ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವರ ಜೀವನ ಚರಿತ್ರೆನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನೋ ಪವಾಡಗಳು, ಅಸಾಧ್ಯ ಪವಾಡಗಳು, ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದರೆ, ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ ನಾವು, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರುದಿವಸ ದೊಡ್ಡ ಕಥೆ ಆಗಿಬಿಡ್ತದೆ. ಹಾಗೆ ಮಾಡಿ ಇಟ್ಟಿದ್ದಾರೆ. ಆದರೆ ಹರಿಹರ ಮಾತ್ರ ಇದ್ದಿದ್ರಲ್ಲಿ ತುಂಬ ರೆಸ್ಟ್ರೆಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದು. ಅವನು ಹೇಳ್ತಾನೆ, ಕೆಲವೊಂದು ಪವಾಡಗಳನ್ನು ಮಾಡಿದರು. ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕಿದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕ್ಕೆ ಆಗಲ್ಲ, ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಬರ್ತದೆ. ಆದರೆ ಕೆಲವೊಂದು ನೋಡಬೇಕು. ಬಸವರಾಜವರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲಾಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು. ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದ್ರೇನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನಿಸುತ್ತೆ ಅಲ್ವಾ.
ಅವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅಲ್ವಾ. ನನಗೆ ಅಸಾಧ್ಯ ಅನಿಸಿದ್ರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸ್ತದೆ. ಆದರೆ ಇಲ್ಲಿ ಈಶಾವಾಸ್ಯದ ಮತ್ತೆ ಹೇಳ್ತಾರೆ ನೋಡಿ, ಹೇಗೆ ಹೇಳ್ತಾರೋ, ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲೆ ಅದೇ ಈಶಾವಾಸ್ಯ ಬರುವಂಥ ಮಾತು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸೋ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು. ಜೋಳ ತಂದು ಕೊಟ್ಟರು ಯಾರೋ, ಅದನ್ನು ಮುಟ್ಟಿದ್ರು, ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದರು. ಇನ್ನು ಕೆಲವನ್ನ ತೊಗರಿ ತಂದರು, ಅದನ್ನು ರತ್ತ ಮಾಡಿದರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದರು, ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾರೆ ಅಂತ, ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ಟರಂತೆ. ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟಲಿಂಗದ ಮೇಲೆ ಹಾಕಿದ್ರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು, ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಇದು ಹಾಕಬಾರ್ದು, ಈಶ್ವರಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು ಸರಿಯಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ ಯಾರಾದರೂ ಇದ್ದರೆ, ಸಂಗಮನಾಥನ ತಲೆ ಮೇಲೆ ಕೇದಿಗೆ ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಹೆಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಇತ್ತು ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅದು ನಂಬಲಿಕ್ಕಿಲ್ಲ ನೀವು. ಇಲ್ಲಿ ಹಾಕಿದಂಥ ಕೇದಿಗೆ ಹೆಸಳು ಅಲ್ಲಿ ಆಗೋಯ್ತು, ನಂಬೋಕ್ಕಾಗದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರೂ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ. ಅದನ್ನು ಹೆಚ್ಚು ಒತ್ತು ತೋರಿಸೋದಕ್ಕೋಸ್ಕರ ಒಂದು ಪವಾಡದ ರೂಪ ಕೊಟ್ಟರೆ ವಿನಃ. ಕೆಲವು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಇಂಥವೆಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತವೆ ಅಂತ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ, ಬಿಹಾರಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದಾಗ ನನ್ನ ಜೊತೆಗೆ ಬಂದಂಥವರೊಬ್ಬರು ಭಾನುವಾರ ಬೆಳಗ್ಗೆ ಅದು ಬೇಗ ಹೋಗೋಣ ಬನ್ನಿರಿ, ಅಲ್ಲೊಂದು ಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30-9 ಹೋದರೆ ರಾಂಚಿಯಿಂದ ಒಂದು 100 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗಿತಾರೆ, ಕಲ್ಲಿದ್ದಲು ಗಣಿ ಇದ್ದಾರೆ. ಅಲ್ಲಿ ಒಬ್ಬ ಕೆಲಸಗಾರ ಇದ್ದಾನೆ, ಗಣಿಯನ್ನು ಕೆಲಸ ಮಾಡೋನು. ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದಲು ತಗೊಂಡ್ಬರ್ತಾನೆ. ಅವನಿಗಿಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು, ಅವನು ಆವೇಶ ಬಂದುಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬರೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ನೋಡಿ ಹೋದದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ. ಅಲ್ಲಿ ಹೋದ ಅಷ್ಟುದ್ದ ಕ್ಯೂ, ದೊಡ್ಡ ಬಂದುಬಿಟ್ಟಿದ್ದಾರೆ, ಎಲ್ಲ ಮರ್ಸಿಡೀಸ್ ಕಾರಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ, ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನೆ ಅವನು, ಬರೀ ಒಂದು ಲುಂಗಿ ಸುತ್ಕೊಂಡು ಕೂತಿದ್ದಾನೆ, ಬರಿ ಮೇಲೆ ಕೂತಿದ್ದಾನೆ. ಮುಂದೆ ಒಂದು ಟೇಬಲ್ ಥರ ಇದೆ, ಹಲಿಗೆ ಥರ, ಅದ್ರ ಮೇಲೆ ಡಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವ್ನು ಕಣ್ಣು ಮುಚ್ಕೊಂಡು ಕೂತಿದ್ದಾನೆ, ಹೋ ಅಂತ ಇದ್ದಾನೆ. ಅವನು ಶಿಷ್ಯ ಒಬ್ಬಿದ್ದಾನೆ ಅಲ್ಲಿ, ಜಲ್ದಿ ಜಾವ್ ಪೂಚೋ ಅಂತ. ಅವನು ಹೋಗಿ ಕೂಡಂಗಿಲ್ಲ. ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ, ಯಾಕಂದ್ರೆ ಅವ್ನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ. ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು, ನಮಗೆ ಅವನ ಭಾಷೆ ಅರ್ಥ ಆಗಲ್ಲ. ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ? ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಬಯಸ್ಕೊಂಬಿಟ್ರು ಶಿಷ್ಯನ ಕಡಿದ. ಕೌನ್ಸಿ ಬಿ ಭಾಷೆ ಮೇ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ. ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆಯನ್ನು ಮನಸ್ಸಿಗೆ ತಂದ್ಕೋಬೇಕು. ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಅಂತಾನೆ, ಕೈ ಹಿಂಗೆ ನಡುಗುತ್ತೆ, ಗಡಗಡ ನಡುಗುತ್ತೆ. ನಡಿ ಎಡಗಡೆಯಿಂದ ಆ ಪೇಪರ್ ಕಿತ್ತಿ ಮುಖದ ಮೇಲೆ ಎಸಿತಾನೆ, ತೊಗೊಂಡು ಹೋಗುವಂತ. ಆ ಪೇಪರಲ್ಲಿ ಉತ್ತರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು. ಅವಾಗ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನಾನು ಪಾಳಿ ಬಂತು, ನನಗೇನು ಕೇಳಬೇಕು ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ. ಕೇಳಬೇಕು ಅಂತ ಹೋದವನಲ್ಲ, ಅವ್ನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದದ್ದು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವ್ರು ಇಂಥ ಮಾಡೋದು ಕೆಲಸ ಇದು. ನಾನು ಹೋಗಿ ಅವ್ನಿಗೇನು ಕೇಳಬೇಕು ಹೇಳಿ, ಮುಂದೆ ಕೂತ್ಕೊಂಡೆ. ಪೂಚೋ ಅಂದ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸಿ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ at the time of crucifixion, and can I have the photograph of our Patel, Vallabhbhai Patel, when he was young, and another pose of Abraham Lincoln. ನೋಡಿ, ನಾನು ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲರು ಸಣ್ಣವರಿದ್ದಾಗ ಹೇಗಿದ್ದರು,
ಮತ್ತು ಲಿಂಕನ್ನು ಸಾಮಾನ್ಯ ಒಂದೇ ಪೋಜ್ ಅಂದರೆ ಕೂತ್ಕೊಂಡು ಕೈ ಇಟ್ಕೊಳ್ಳೋದು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಜ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅವ್ನ ಕೈ ಹಿಂಗೆ ಮಾಡ್ದ, ಲೇಜಾವ್ ಅಂತ ಒಗ್ದ. ಅದು ಹೊರಗೆ ಬಂದು ನೋಡ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ, ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್, ಇಲ್ಲಿಂದ ಮೇಲಿಂದ ಕೆಳ ತನಕನೂ. ಮೇಲೆ ಅರ್ಧ ವಲ್ಲಭಾಯ್ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು, ಸೂಟ್ ಹಾಕ್ಕೊಂಡದ್ದು, ವಕೀಲರಿದ್ದಾಗಿಂದ ಆ ಫೋಟೋ. ಕೆಳಗಡೆ ಅಬ್ರಹಾಂ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದೆ. ಅದು ಎಲ್ಲೂ ನೋಡಿಲ್ಲ ಅಬ್ರಹಾಂ ಲಿಂಕನ್ ಫೋಟೋ ಅಂಥದ್ದು ನಾನು ಎಲ್ಲೂ. ಆ 3 ಫೋಟೋ ಒಂದೇ ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಪ್ರಿಂಟ್ ಮಾಡೋಕೆ ಒಂದು ಅರ್ಧ ಗಂಟೆ ಆದರೂ ಬೇಕು ನನಗೆ. ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ, ಏನಿಲ್ಲ. ತಮಾಷೆ ಹೇಳ್ತೀನಿ, ಅದು ತೊಗೊಂಡು ನನಗೆ ಆಶ್ಚರ್ಯ, ಹೆಂಗೆ ಪ್ರಿಂಟ್ ಆಗಿ ಬಂದು ಚಿತ್ರ ಇದು. ನಾನು ಕೇಳಿದ ಇದೇ 3 ಅಂತ ಅವನಿಗಂತೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ವಾ, ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದು ನಾನು ಅಮೇರಿಕಕ್ಕೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ. ಅವ್ರು ಹೇಳಿದ್ರು, ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ. ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ ಅದು. ನಾನು ಈ ಚಿತ್ರ ತೋರಿಸಿದೆ ಅವ್ರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರಾದ್ರು ವೇಟ್ ಎ ಮಿನಿಟ್ ಅಂದರು. ಒಳಗಡೆ ಪುಸ್ತಕ ತೊಗೊಂಬಂದರು, ಲೈಫ್ ಆಫ್ಟರ್ ಡೆತ್ ಅಂತ. ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ, ವಿವೇಕಾನಂದರು ಸಮಕಾಲೀನರು, 100 ವರ್ಷದ ಹಿಂದೆ, ಅವರು ಅಮೇರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತೆ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅದು. ಆ ಚಿತ್ರ ತಂದು ನೋಡಿದ್ರೆ ಅದು ಒಂದೇ ಚಿತ್ರ. ನನಗಿದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದು ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನೂ ಗೊತ್ತಾಗಲ್ಲ. ಬೇಂದ್ರೆ ನನಗೆ 10 ಸಲ ಹೇಳಿದ್ದುಂಟು, ನೀವು ವಿಜ್ಞಾನಿಗಳು ಪವಾಡ ಮಾಡ್ತೀರಾ, ಪ್ರಳಯಾಂತಕರು ನೀವೆಲ್ಲ ಅನ್ನೋರು. ಅವ್ರ ಮನೆಗೆ ಜಂಗಮರು ಬರಬೇಕು ಊಟಕ್ಕೆ, ಅಜ್ಜಿ ಊಟಕ್ಕೆ ಹಾಕಬೇಕು, ಇಷ್ಟು ದಪ್ಪನ 2 ಸೇರು ಅಕ್ಕಿಯನ್ನು ಅಂತ ಹೇಳೋರು, 2 ಸೇರು ಅಕ್ಕಿಯನ್ನು ಹಾಕಬೇಕು ಒಬ್ಬರಿಗೆ. ಅವರು ಊಟಕ್ಕೆ ಕೂತ್ಕೊಂಡಾಗ ಏನು ಮಾಡಬೇಕು, ಕೊರಳಲ್ಲಿದ್ದಂಥ ಲಿಂಗ ತಕ್ಕೊಂಡು ಕೈಗೆ ಇಟ್ಕೊಂಡು ಜಯ ಲಕ್ಷ್ಮೀ ರಂಜನ್ ಅಂತ ನುಂಗಿಬಿಡೋದು, ಅದನ್ನು ಇಡೀ ಲಿಂಗ ನುಂಗಿಬಿಡೋದು. ಆಮೇಲೆ 2 ಸೇರು ಅಕ್ಕಿಯನ್ನು ಊಟ ಮಾಡೋದು. ಊಟ ಆದಮೇಲೆ ಬಂದು ಕೈ ತೊಳ್ಕೊಂಬಂದು ಅನ್ನೋದು, ಲಿಂಗ ಹೊರಗೆ ಬರ್ಕೊಳ್ಳಿ ಕಟ್ಕೋಬೇಕು ಹೋಗ್ಬೇಕು. ಅವ್ರು ಹೇಳಿದ್ರು, ನೀನು ಸೈನ್ಸ್ ಬೇಕಾದ್ರೆ ಮಾಡಿ ನೋಡೋಣ ಇದನ್ನು. ಅದು ಅವ್ರು ಕಂಡದ್ದು ನೋಡಿದ್ದು ಹೇಳ್ತಾರೆ ಅವರು. ಆದರೆ ಇದು ಯಾವುದು ಪವಾಡ ಅಂತ ಗೊತ್ತಾಗಲ್ಲ. ಅದರಿಂದ ನಾವು ಮುಖ್ಯವಾಗಿ ತೊಗೋಬೇಕಾದದ್ದು ಪವಾಡ ಫಿಸಿಕಲ್ ಫಿನಾಮಿನಾಕ್ಕಿಂತ ಅದ್ರ ಹಿಂದಿರುವಂಥ ಏನು ಶಕ್ತಿ ಇದ್ದಿರಬೇಕು ಅಂತ, ಅದನ್ನು ಬಹಳ ಚೆನ್ನಾಗಿ ಹರಿಹರ ಅನಲೈಸ್ ಮಾಡ್ತಾನೆ. ಹೀಗೆ ಪವಾಡಗಳನ್ನು ಮಾಡ್ತಾ ಹೋದರು ಅಂತ 100 ಪವಾಡಗಳನ್ನು ಹೇಳ್ತಾರೆ. 100 ಪವಾಡಗಳು ಮುಖ್ಯ ಅಲ್ಲ ನಮ್ಮಲ್ಲಿ. ಯಾವುದು ಭಾಗ್ಯ ಮುಖ್ಯ, ಯಾವುದು ಮುಖ್ಯ ಅಲ್ಲ, ಅದನ್ನು ತಗೊಂಡು ಅದರಿಂದ ಆಧ್ಯಾತ್ಮಿಕ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗುತ್ತಾ. ಯಾವಾಗಲೂ ಕಣ್ಣಿಗೆ ಕಾಣಿಸುವಂಥ ದರ್ಶನದ ಹಿಂದೆ ಒಂದು ತತ್ವ ಇರ್ತದೆ. ಆ ತತ್ವ ಸಿಕ್ಕರೆ ಸಾಕು, ಅದೇ ಪವಾಡ ನಮಗೆ. ಆದರೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವ ಅನುಭೂತಿಗಳಲ್ಲೇ ನಾವು ಸಮಯ ಕಳೆದಾಗ ತತ್ವ ಕಾಣಿಸೋದಿಲ್ಲ. ಅದನ್ನು ಹೇಳ್ತಾರೆ, ಪವಾಡಗಳನ್ನು ನೋಡಬೇಕಾದ್ರೆ ಪವಾಡ ಆದದ್ದು ನೋಡಬೇಡ್ರಿ, ಜೋಳ ಆಯಿತು ಮುತ್ತಾಯಿತು ನೋಡಬೇಡ್ರಿ. ಆ ಬಂದಂಥ ರೈತನ ಮನಸ್ಸಲ್ಲಿ ನಂಬಿಕೆ ಹುಟ್ಟಿಸಿದ್ರ. ಯಾಕೆ ಕೃಷ್ಣ ಪವಾಡ ಮಾಡಬೇಕಾಗಿತ್ತು, ಯಾಕೆ ರಾಮ ಪವಾಡ ಮಾಡಬೇಕಾಗಿತ್ತು, ಅವ್ರು ಯಾಕೆ ಮಾಡಬೇಕಾಯಿತು ಅಂದರೆ, ಜನರ ನಂಬಿಕೆ ನನ್ನೊಳಗೆ ಬರಬೇಕಾದ್ರೆ ನಾಯಕನಾಗಿ ಅವ್ರಿಗಿಂತ ಹೆಚ್ಚಿಗೆ ನನ್ನೊಂದು ಶಕ್ತಿ ಇರಬೇಕು ಅಂದಾಗ ನಂಬ್ಕೋತಾರೆ ಜನ, ಹೇಳಿದ ಮಾತು ನಂಬ್ತಾರೆ. ಕೃಷ್ಣ ಯಾಕೆ ಮಾಡಬೇಕಾ ಅಂದರೆ, ಗೊಲ್ಲರ ಹುಡುಗ ಅವನು, ನಮ್ಗಿಂತ ಹೆಚ್ಚಿಗೆ ಶಕ್ತಿ ಇದೆ ಅಂತ ಅಂದಾಗ ಅವ್ನು ನಂಬ್ಕೋತಾರೆ, ಜನ ಹಿಂದೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವರು ಮಾನವರಿಗೆ ಅಸಾಧ್ಯವಾದಂಥ ಕೆಲವು ಕೆಲಸಗಳನ್ನು ಮಾಡಿ ತೋರಿಸಿದ್ರು ಅಂತ. ಹೃದಯರಿಗೆ ನಮಸ್ಕಾರ. ನಿನ್ನೆ ದಿವಸ ಬಸವಣ್ಣವರ ಜೀವನದಲ್ಲಿ ಅವರು ಬಸವ ದಂಡನಾಥ ಭಂಡಾರಿ ಬಸವ ಆದಮೇಲೆ ಆ ಬದುಕಿದಂಥ ಕಾಲದಲ್ಲಿ ಕೆಲವೊಂದು ಪವಾಡಗಳು ನಡೀತು ಅಂತ. ಅನೇಕ ಜನ ಅವರ ಚರಿತ್ರೆಯನ್ನು ಬರೆದಂಥವರು ಬೇರೆ ಬೇರೆ ಥರದ ಪವಾಡಗಳನ್ನು ದಾಖಲಿಸಿದ್ದಾರೆ. ಕೆಲವರು 60, 70, 80 ಪವಾಡಗಳನ್ನು ದಾಖಲಿಸಿದ್ದಾರೆ. ಅದನ್ನು ಸಂಶೋಧನೆ ಮಾಡಿದವರು ಹೇಳ್ತಾರೆ, ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋದು ಕಷ್ಟ. ಮತ್ತು ಅದು ಅಲ್ಲದೆ ಈ ಕಾಲದಲ್ಲಿ ಪವಾಡಗಳನ್ನು ನಂಬೋದಿಲ್ಲ ಅನ್ನುವಾಗ ಆ ಪವಾಡಗಳ ಬಗ್ಗೆ ಹೇಳೋದು ಯಾಕೆ ಅಂತ ಕೆಲವು ವಿಚಾರ. ನಿನ್ನೆ ನಾನು ಹೇಳಿದ ಹಾಗೆ ಒಂದು ಪವಾಡ, ಆ ಕೇದಿಗೆಯ ಹೂಗಳನ್ನು ತನ್ನ ಇಷ್ಟಲಿಂಗದ ಮೇಲೆ ಹಾಕಿದಾಗ ಹಾಕಬಾರ್ದು, ಈಶ್ವರನಿಗೆ ಕೇದಿಗೆ ಹಾಕಬಾರ್ದು ಅಂತಂದಾಗ ಮುಖ್ಯ ಲಿಂಗದಲ್ಲಿ ಕೂಡ ಆ ಕೇದಿಗೆ ಹೆಸಳು ಕಂಡದ್ದನ್ನು ತೋರಿಸಿ, ಮೂಲ ತತ್ವ ಇಷ್ಟೇ, ನಿಮಗೆ ಇಷ್ಟವಾದದ್ದನ್ನು ಭಗವಂತನ ಕೊಡಿ, ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಮನೇಲಿ ಮಾಡೋದು ಹಾಗೆ ಅಲ್ವಾ, ನೈವೇದ್ಯ ಅಂತ ಮಾಡ್ತೀವಿ. ಆ ದೇವರಿಗೆ ಇದು ಭಾಳ ಇಷ್ಟ,
ಈ ದೇವರಿಗೆ ಇದು ಭಾಳ ಇಷ್ಟ, ಇದು ಇದೇ ಆಗಬೇಕು ಆ ದೇವರಿಗೆ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ. ಯಾರು ಹೇಳ್ತಿದ್ರು, ಅಕಸ್ಮಾತ್ ಭಗವಂತ ತಿನ್ನೋದೇ ಆಗಿದ್ದರೆ ಯಾರೂ ಇಡ್ತಾ ಇರಲಿಲ್ಲೇನೋ ಅಂತ. ಆತ ತಿನ್ನೋಲ್ಲ ಅಂತ ಹೇಳಿ ನಮಗೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡು ಇಡ್ತೀವಿ. ತಪ್ಪಲ್ಲ ಅದು. ನನಗೆ ಯಾವುದು ಅತ್ಯಂತ ಶ್ರೇಷ್ಠ ಅನ್ನಿಸ್ತದೋ ಅದನ್ನು ಭಗವಂತಗೆ ಅರ್ಪಣೆ ಮಾಡಬೇಕು ಅಂತಷ್ಟೇ. ನಾನು ಬೇಡಾದು ಕೊಡಬೇಕು ಅಂತಲ್ಲ, ನನಗೆ ಅತ್ಯಂತ ಬೇಕಾದ್ದನ್ನು ಅರ್ಪಣೆ ಮಾಡಬೇಕು ಅಂತ. ತಾವು ಬಹುಶಃ ಕೇಳುವಂಥ ಥರ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಯಾರಾದರೂ ಕಾಶಿಗೆ ಹೋದರೆ ಏನಾದರೂ ಬಿಟ್ಟು ಬರಬೇಕು ಅಂತಾರೆ. ಬಿಟ್ಬಿಡೋದಲ್ಲ, ಅದನ್ನು ಅವತ್ತು ತ್ಯಾಗ ಮಾಡ್ತೀನಿ ಅಂತ, ನನಗೆ ಅತ್ಯಂತ ಪ್ರಿಯವಾದದ್ದನ್ನೇ ತ್ಯಾಗ ಮಾಡ್ತೀನಿ ಅಂತ. ಭಾಳ ಕಷ್ಟ ಕೆಲವರಿಗೆ. ನೋಡಿದ್ದೇನೆ, ನಮ್ಮ ಅಜ್ಜ ಅಜ್ಜಿ ಕಾಶಿಗೆ ಹೋದರು ಭಾಳ ಹಿಂದೆ. ಹೋದಾಗ ಗದ್ದಲ ಇತ್ತು ಅನಿಸುತ್ತೆ, ತುಂಬ ಗದ್ದಲ ಇತ್ತು. ಅಜ್ಜಿ ಮುಂದೆ ಇದ್ದಾಳೆ. ಆಕೆ ಸ್ವಲ್ಪ ಕಿವಿ ಕೇಳಿಸ್ತಿರ್ಲಿಲ್ಲ, ಸ್ವಲ್ಪ ಏನು ಭಾಳ ಕೇಳಿಸ್ತಿರ್ಲಿಲ್ಲ. ಆಕೆ ಹಿಂದೆ ಅಜ್ಜ ಇದ್ದಾನೆ. ಅಲ್ಲಿ ಹೋದಾಗ ಅವ್ರು ಜೋರಾಗಿ ಹೇಳಿದ್ರಂತೆ, ನೀವೇನು ತುಂಬ ಇಷ್ಟಪಡ್ತೀರಿ ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ರಂತೆ. ನಮ್ಮ ಅಜ್ಜಿ ಏನು ಅಂತ ಕೇಳಿದ್ಲು. ನಿಮಗೆ ಯಾವುದು ಭಾಳ ಇಷ್ಟನೋ ಅದನ್ನು ಬಿಟ್ಬಿಡ್ಬೇಕು ದೇವರಿಗೆ. ಗೊತ್ತಿತ್ತು ಆಕೆಗೆ, ಬಿಡಬೇಕು ಅಂತ ಗೊತ್ತಿತ್ತು, ತಯಾರಾಗಿ ಹೋಗಿದ್ದಾಳೆ. ಆಕೆಗೆ ತುಂಬ ಇಷ್ಟ ಅಂದರೆ ಜಿಲೇಬಿ ಅಂತ. ಆಯಿತು, ಜಿಲೇಬಿ ಬಿಟ್ಟಿದ್ದೇನೆ ಅಂದ್ಲು. ಅಂದ ತಕ್ಷಣ ಅವನು ಹಿಂದೆ ಅಜ್ಜನ ಕೇಳ್ದ, ನೀವೇನು ಬಿಡ್ತೀರಿ ಅಂತ. ಆಕೆ ಕೇಳಿಸ್ತದೋ ಇಲ್ಲೋ ಅಂತ ಗಾಬರಿಯಲ್ಲಿದ್ದಂಥ ನಮ್ಮ ಅಜ್ಜ ಅವನು ಜಿಲೇಬಿ ಅಂದ್ಬಿಟ್ಟ. ಅವನಿಗೆ ನೋಡಿ ಹೇಗಿದೆ ಮನಸ್ಸು, ಜಿಲೇಬಿ ತುಂಬ ಇಷ್ಟ ಆದರೆ ಬಿಡೋ ಮನಸ್ಸಿರಲಿಲ್ಲ. ಇನ್ನೇನಾದರೂ ಒಂದು ಬಿಟ್ಟರೆ ಆಯ್ತಲ್ಲ, ಸೇರೋ ಅಂಥದ್ದು ಬೇಕಾದಷ್ಟಿದ್ದಿಲ್ಲ, ಬಿಡ್ಬೋದಲ್ಲ ಅಂತ. ಮುಂದೆ ನನಗೆ ಗೊತ್ತಿರೋ ಮಟ್ಟಿಗೆ ಅಜ್ಜ ಬದುಕಿರೋವರೆಗೂ ಅಜ್ಜಿನ ಬೈತಾ ಇದ್ದ. ನೀ ಮುಂದೆ ನಿಂತು ಜಿಲೇಬಿ ಅಂದ್ಬಿಟ್ಟು ನಾನು ಜಿಲೇಬಿ ಅಂದ್ಬಿಟ್ಟೆ. ಇದು ಬಿಡೋದಲ್ಲ, ಇದು ಹಿಡ್ಕೊಂಡೋದು ಗಟ್ಟಿಯಾಗಿ. ಅವನೊಂದು ಐಡಿಯಾ ತೆಗೆದಿದ್ದ, ಜಿಲೇಬಿ ತಿನ್ನಬೇಕು ಅಂತ ಆಸೆ, ಬಿಟ್ಟಿದ್ದಾನೆ. ಹೇಗೆ ಮಾಡೋದು? ಕಾಂಪ್ರಮೈಸ್ ಫಾರ್ಮುಲಾ ಅಂತ. ಇದು ಕಾಂಪ್ರಮೈಸ್ ಫಾರ್ಮುಲಾ ಅಂದ್ರೇನು? ಆ ಜಿಲೇಬಿಯನ್ನು ಎಳೆ ಎಳೆಯಾಗಿ ಹಾಕ್ತೀವಲ್ಲ, ಹಂಗೆ ಹಾಕಬೇಡ, ಅದನ್ನು ಪೂರಿ ಥರ ಹೀಗೆ ಮಾಡಿ ಹಾಕ್ಬಿಡು. ಅಂದರೆ ಆಕಾರ ಬದಲಿ ಆದರೆ ಜಿಲೇಬಿ ಅಲ್ಲ ಅಂತ. ಇದು ಒಂಥರ ಕಾಂಪ್ರಮೈಸ್ ಫಾರ್ಮುಲಾ. ಬಹಳ ಜನ ಬಿಡ್ತೇವೆ ಅಂತಾರಲ್ಲ, ಬಿಟ್ಟಿರೋಲ್ಲ, ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ. ಇಲ್ಲಿ ಬಿಡೋದು ಜಿಲೇಬಿ ಮುಖ್ಯ ಅಲ್ಲ, ನೀವು ಯಾವುದೋ ಪದಾರ್ಥ ಬಿಡೋದು ಮುಖ್ಯ ಅಲ್ಲ. ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳಲ್ಲಿ ಯಾವುದಾದ್ರೂ ಒಂದು ಬಿಡ್ರಿ ಅಂತ ಕೇಳಿದ್ದೆ. ಅಲ್ಲಿ ಹೋದಾಗ ಯಾವುದಾದ್ರೂ ಒಂದು ಒಳ್ಳೆ ಗುಣ ಅಪ್ಪುಗೊಳ್ರಪ್ಪ. ಹೋದಾಗ ಈಶ್ವರನ ಸನ್ನಿಧಾನದಲ್ಲಿ ನಿಂತಿದ್ದೀರಿ, ಹೋದಾಗ ನಿಮಗೆ ಅತ್ಯಂತ ಬೇಕಾದ ಯಾವುದಕ್ಕೆ ಜಾಸ್ತಿ ಅಂಟ್ಕೊಂಡಿದ್ದೀರೋ ಈ 6ರೊಳಗೆ ಅರ್ಪಣೆ ಮಾಡೋದಂದ್ರೆ ಅದು. ಈ ಬಾಳೆಹಣ್ಣು ಜಿಲೇಬಿ ತೊಗೊಂಡು ಏನು ಮಾಡ್ತಾನೆ ಈಶ್ವರ? ಅವನಿಗೇನು ಬೇಕಾಗಿದೆ? ಅವನೇ ಸೃಷ್ಟಿ ಮಾಡಿದ್ದಲ್ಲ, ಅದನ್ನೇನು ಕೊಡೋದು ಅವನಿಗೆ? ಆದರೆ ನಮ್ಮಲ್ಲಿ ಏನು ಬಂದಿದೆ ಅಂದರೆ ಅದನ್ನು ಕೊಡೋಕೆ ಆಗ್ತಾ ಇಲ್ಲ, ಅದಕ್ಕೆ ಇದನ್ನು ಕೊಡಬೇಕು ಅಂತ. ಹಾಗೆ ಇಲ್ಲಿ ಬಂದಾಗ ಪ್ರಶ್ನೆ ಹೀಗಿದೆ, ಅವನಿಗೆ ಪಾಡುಗಳನ್ನು ಕೊಡ್ಕೊಂಡು ಬರೋದು ಅಂತ ಹೇಳ್ತೀವಲ್ಲ, ಬಿಡಬೇಕು ಅಂತಾಗತ್ತೆ. ಬಿಡಬೇಕು, ತಾನು ಬೇಕಾದನ್ನು ಕೊಡ್ತೀವಿ. ನಮ್ಮ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಿದೆಯೋ, ಅತ್ಯಂತ ಪ್ರೀತಿ ಪಾತ್ರವಾಗಿದ್ದು ಯಾವುದಿದೆಯೋ ಅದನ್ನು ಭಗವಂತನಿಗೆ ಕೊಡಬೇಕು ಅನ್ನುವಂಥ ಆಸೆಯಿಂದ ನೈವೇದ್ಯ, ನಿಮಗೆ ವೇದ್ಯ ಮಾಡ್ತಾ ಇದ್ದೀನಪ್ಪ, ನೀವು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಬೇಕಾದಂಥದ್ದು. ಅಲ್ಲಿ ಭಗವಂತ ಒಪ್ಪುತ್ತಾನೆ, ಕೊಟ್ಟಿದ್ದನ್ನು ತಿಂತಾನೆ. ಪಾಪ ತಿನ್ನಬೇಕು ಅಂತಲ್ಲ, ಕೊಟ್ಟಿದ್ದನ್ನು ಸಂತೋಷ ಪಡ್ತಾನೆ, ಮನಸ್ಸಿಂದ ಕೊಟ್ಟಿದ್ದೀಯಲ್ಲ ಅಂತ. ಅದು ಪವಾಡದ ಹಿಂದಿರುವಂಥ ಒಂದು ತತ್ವ ಅಂತ. ಅಂಥದ್ದು ಇನ್ನೊಂದು ಘಟನೆ ಆಗುತ್ತೆ, ಭಾಳ ತಮಾಷೆಯಾದ ಘಟನೆ. ಕೆಲವರು ಹೇಳಿಕೊಡ್ತಾರೆ, ಈ ಎಲ್ಲ ವರ್ಣ ಸಂಕರ ಆಗ್ತಾ ಇದೆಯಲ್ಲ, ನೀವು ಮೇಲ್ಜಾತಿ ಇದ್ದಂಥ ಬಸವಣ್ಣ ಎಲ್ಲರೂ ಕರ್ಕೊಂಬಂದು ಅರಮನೆಯಲ್ಲಿ ಕೂಡಿಸ್ಕೋತಾ ಇದ್ದಾನೆ, ಮಹಾಮನೆ ಕರ್ಕೊಂಬರ್ತಾನೆ, ಜಾತಿ ಇಲ್ಲ ಅಂತಾನೆ. ಆದ್ದರಿಂದ ಇವನೇ ಕಾರಣ ಎಲ್ಲದಕ್ಕೂ, ಅವನೇ ಅಪಹರಣ ಮಾಡಿಬಿಡಬೇಕು ಅಂತ ವಿಚಾರ ಮಾಡ್ತಾರೆ. ಒಂದಿಷ್ಟು ಜನ ತಯಾರು ಮಾಡಿ ಕಳಿಸ್ಕೊಡ್ತಾರೆ ಬಸವಣ್ಣನ ಮನೆಗೆ, ಅವನೇ ಎತ್ಕೊಂಬಂದ್ಬಿಡಿ, ಅಪಹರಣೆ ಮಾಡಿಬಿಡಿ ಅಂತ. ಅವ್ರು ನೋಡಿ ಹೇಗಿದ್ದಾರೆ, ಹೇಗೆ ಬಂದರು ಅವರು ಅಂತ, ಅವ್ರು ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅವ್ರು ರಾತ್ರಿಯೇ ಬಂದುಬಿಟ್ರಂತೆ. ಬಂದಲ್ಲಿ ವಸ್ತಿ ಹಾಕಿ ಹೊರ ವಿಭೂತಿಗಳನ್ನಿಟ್ಟು ರುದ್ರಾಕ್ಷಿಗಳನ್ನು ತೊಟ್ಟು ಕಪ್ಪು ಬಣ್ಣದ ದುಂಡನೆಯ ಎಳೆ ಬದನೆಕಾಯಿಗಳನ್ನು ಲಿಂಗಗಳೆಂದು ವಸ್ತ್ರದಲ್ಲಿ ಕಟ್ಟಿಕೊಂಡಿದ್ದರು. ಲಿಂಗಧಾರಣೆ ಆಗಬೇಕು ಅಂತಿತ್ತಲ್ಲ, ಅದಕ್ಕೆ ವಸ್ತ್ರದಲ್ಲಿ ಲಿಂಗ ಇಲ್ಲ ಅವ್ರ ಕಡೆಗೆ. ಈ ಸಣ್ಣ ಸಣ್ಣ ಕಪ್ಪು ಬದನೆಕಾಯಿ ಸಿಗ್ತಾವೆ ಬಿಜಾಪುರ ಕಡೆ ಎಲ್ಲ, ಸಣ್ಣ ಸಣ್ಣದು ಇಷ್ಟಿಷ್ಟೇ ಸಿಗ್ತದೆ. ಅದನ್ನು ಕಟ್ಕೊಂಡಿದ್ರು, ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಲಿಂಗದಂಗೆ ಕಾಣಿಸ್ಬೇಕು. ಒಳಗೆ ಕಪಟ, ಮೇಲೆ ವಿಭೂತಿ ಹಾಕ್ಕೊಂಡು ಬಂದಿದ್ದಾರೆ. ರಾತ್ರಿ ಇದ್ದು ಅವ್ರು ಹೇಗಿದ್ದರು ಅಂತ ಹರಿಹರ ಎಷ್ಟು ಚಂದ ಮಾತು ಹೇಳ್ತಾನೆ. ಅವ್ರು ಹೇಗಿದ್ರು ಅಂದರೆ, ಕಳ್ಳ ಬೆಳ್ಳಿಗೆ ಚಿನ್ನದ ಮುಲಾಮು ಕೊಟ್ಟಂತಿದ್ದರು ಅಂತ. ಅದು ಒಳ್ಳೆ ಬೆಳ್ಳಿನೂ ಅಲ್ಲ, ಕಳ್ಳ ಬೆಳ್ಳಿ, ನೋಡೋಕೆ ಬೆಳ್ಳಿ ಥರ ಕಾಣಿಸುತ್ತೆ, ಅದಕ್ಕೆ ಚಿನ್ನದ ಮುಲಾಮು ಕೊಟ್ಟಂಗಿದ್ರು ಅಂತ. ಮೇಲೆ ಚಿನ್ನದ ಮುಲಾಮು, ಒಳಗಡೆ ಕಳ್ಳ ಬೆಳ್ಳಿ. ಅದು
ಹಾಗೆ ಮನಸ್ಸು ಕೆಡಿಸಿಕೊಂಡು ಮೇಲೆ ಆಕಾರದಲ್ಲಿ ಶಿವಭಕ್ತರಾಗಿ ಬಂದಿದ್ದಾರೆ. ಬಂದು ರಾತ್ರಿ ಶರಣರ ಜೊತೆ ಕೂತ್ಕೊಂಡ್ರು, ದಾಸೋಹದಲ್ಲಿ ಸೇರಿಕೊಂಡ್ರು, ಊಟ ಮಾಡಿದರು. ಊಟ ಮಾಡಿ ರಾತ್ರಿ ಸುಮಾರು ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಆದಾಗ ಒಂದೇ ಸಲ ಆ ಬಸವಣ್ಣ ಮಲ್ಕೊಂಡಂಥ ಕೋಣೆಗೆ ದಾಳಿ ಇಟ್ಟರು. ಅವನು ಹೆಡಮೂರಿಗೆ ಕಟ್ಟಬೇಕು ಅಂತ ಹಗ್ಗ ಎಲ್ಲ ತೊಗೊಂಡು ಹೋಗಿದ್ದಾರೆ. ಅವನು ಹೋಗಿ ಎಬ್ಬಿಸಿ ಕೈ ಕಾಲು ಕಟ್ಟು ಹೊತ್ತಿಗೆ ಬಸವಣ್ಣ ಏನು ಮಾಡಿದ ಅಂದರೆ ಬಹಳ ಅದ್ಭುತ ಕೆಲಸ ಮಾಡಿದ. ಎದ್ದವನಿವ್ರು ನೋಡಿ, ಅಯ್ಯೋ ಶರಣು ಶರಣಾರ್ಥಿ ಜಂಗಮರಿಗೆ ಅಂದ. ಜಂಗಮರಿಗೆ ಶರಣು ಶರಣಾರ್ಥಿ ಅಂದ್ಬಿಟ್ಟು ಎಲ್ಲರದು ಕಾಲು ಮುಟ್ಟಿ, ಸಂಗಮನಾಥ ಈ ರೂಪದಲ್ಲಿ ಬಂದ್ಯಾ, ಈ ವೇಳೆಗೆ ಬಂದ್ಯಾ ಸಂಗಮನಾಥ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಅವ್ರಿಗೊಂಥರ ಆಗ್ಬಿಡ್ತು. ಅವನು ಪ್ರತಿಭಟಿಸ್ತಾನೆ, ಹೇಗಾದರೂ ಹೆಡಮೂರಿಗೆ ಕಟ್ಕೊಂಡು ಹೋಗಬೇಕು ಅಂದರೆ ಈ ಹೊತ್ತಿಗೆ ಯಾಕೆ ಬಂದ್ರಿ, ನೀವು ಯಾವಾಗ ಹೇಳಿದ್ರೆ ನಿಮ್ಮ ಜೊತೆಗೆ ಬಂದೇ ಬಿಡ್ತಿದ್ನಲ್ಲ, ನಾನು ಎಲ್ಲಿ ಬೇಕಾದರೂ ಬರ್ತಿದ್ದೆ, ಜಂಗಮರು ಕರೆದೇ ಬರೋದಿಲ್ಲ ಅಂತೇನ ನಾನು ಅಂತ ಶುರು ಮಾಡಿಬಿಟ್ರು. ಇದು ನೋಡೋರು ಮನಸ್ಸು ಪರಿವರ್ತನೆ ಆಗಿ ಹೋಯ್ತಂತೆ. ಅಯ್ಯೋ ಇಂಥವ್ನು ಹಿಡ್ಕೊಳಕ್ಕೆ ಬಂದಿದ್ವಲ್ಲ, ನಾವು ತಪ್ಪು ಮಾಡಿದ್ವಿ ನಾವು ಅಂತ. ಅವನು ಕಾಲು ಹಿಡ್ಕೊಂಡ್ರಂತೆ, ತಪ್ಪಾಯಿತು, ನಾವು ಕಳ್ಳರು ಬಂದವರು, ಶರಣರಲ್ಲ ನಾವು ಅಂತ. ಇಲ್ಲಪ್ಪ ನಿಜವಾಗ್ಲೂ ನೀವು ಶರಣರೇ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ಹೇಳಿದಂತೆ, ನಮ್ಮ ಕೊರಳಲ್ಲಿ ಕಟ್ಟಿದಂಥ ಇದನ್ನು ನೋಡ್ಕೊಂಡು ನೀವು ಲಿಂಗ ನೋಡ್ಕೊಂಡು ಅಂತೀರಿ, ಲಿಂಗ ಇಲ್ಲ, ಒಳಗೆ ಬದನೆಕಾಯಿ ಇದೆ, ನಾವು ಕಟ್ಕೊಂಬಂದಿದ್ದೀವಿ ಆಕಾರಕ್ಕೋಸ್ಕರ ಅಂತ. ಆಗ ಬಸವಣ್ಣ ಹೇಳ್ತಾನೆ, ಇಲ್ಲಪ್ಪ ನಿಜವಾಗ್ಲೂ ಲಿಂಗಾನೇ ಕಟ್ಕೊಂಡಿದ್ದೀರಿ, ತೆಗೆದು ನೋಡಿ ಅಂತಾನೆ. ಆ ಕೊರಡಲ್ಲಿ ಕಟ್ಕೊಂಡಂಥ ಬದನೆಕಾಯಿ ಬಿಚ್ಚಿ ನೋಡಿದರೆ ಅವು ನಿಜವಾಗ್ಲೂ ಇಷ್ಟು ಲಿಂಗಗಳೇ ಆಗಿರ್ತವೆ ಅಂತ. ಆ 7 ಜನಕ್ಕೆ ಆಶ್ಚರ್ಯ ಆಗಿಬಿಡ್ತು. ನಾವು ಕಂಡುಕೊಂಡದ್ದು ಬದನೆಕಾಯಿ ಅಂತ ಗೊತ್ತಿದ್ರೂ ಕೂಡ ಬಸವಣ್ಣ ಹೇಳಿದ ತಕ್ಷಣ ಆ ಬದನೆಕಾಯಿ ಹೋಗಿ ಇಷ್ಟಲಿಂಗ ಆಗಿಬಿಡ್ತಲ್ಲ, ಇಂಥ ಮಹಾನುಭಾವ ಬದನೆಕಾಯಿನ ಇಷ್ಟಲಿಂಗವನ್ನಾಗಿ ಮಾಡುವಂಥವನು, ಕದ್ದುಕೊಂಡು ಹೋಗೋಕ್ಕೆ ಬಂದವ್ರನ್ನ ಕಾಲು ಮುಟ್ಟಿ ಸಂಗಮನಾಥ ಬಂದಿದ್ದಾನೆ ಈ ರೂಪದಲ್ಲಿ ಅಂತ ಹೇಳಿ ನಮಸ್ಕಾರ ಮಾಡುವಂಥವನು, ಇವನು ಹಿಡ್ಕೊಳಕ್ಕೆ ಬಂದ್ವಲ್ಲ ಅಂತ ಹೇಳಿ ಅವನ ಶಿಷ್ಯರಾದ್ರಂತೆ. ಅವ್ರಿಗೆ ಬೇರೆ ಹೆಸರು ಕೊಡ್ತಾನೆ ಬಸವಣ್ಣ. ಎಷ್ಟು ಚೆನ್ನಾಗಿ ಹೆಸರು ಕೊಡ್ತಾನೆ ನೋಡಿ. 7 ಜನ ಇದ್ರು ಅವರು. ಆ 7 ಜನರಿಗೆ ಹೆಸರು ಏನು ಕೊಟ್ಟ ಅಂದರೆ ನಿಜಲಿಂಗ. ಅದು ಇತ್ತಲ್ಲ ಬದನೆಕಾಯಿ ಲಿಂಗ ಹೋಗಿ ನಿಜಲಿಂಗ ಆಯ್ತಲ್ಲ, ಅದಕ್ಕೆ 7 ಜನಕ್ಕೂ ನಿಜಲಿಂಗ ಅಂತ ಹೆಸರಿನಿಂದಾನೇ ಹೆಸರು ಕೊಟ್ಕೊಂಡು ಹೋದದ್ದು. ಅವ್ರು ಯಾರು ಅಂದರೆ ನಿಜಲಿಂಗ ದೇವ, ನಿಜಲಿಂಗ ಚಿಕ್ಕ, ನಿಜಲಿಂಗ ಬಲ್ಲಯ್ಯ, ನಿಜಲಿಂಗ ಬಾಳಣ್ಣ, ನಿಜಲಿಂಗ ಕಲ್ಲಯ್ಯ, ನಿಜಲಿಂಗ ಚಾಮಣ್ಣ, ನಿಜಲಿಂಗ ಶಾಂತ ಅಂತ 7 ಜನ. ಅವರು ಎಷ್ಟರ ಮಟ್ಟಿಗೆ ಬಸವಣ್ಣನಿಗೆ ಪ್ರೀತಿ ಪಾತ್ರರಾದಂಥ ಶರಣರಾದರು ಅಂದರೆ, ಅವನು ನಿಜಲಿಂಗ ಕಲ್ಲಯ್ಯ ಅನ್ನೋವನ ಮೇಲೆ ನಿಜಲಿಂಗ ಚಿಕ್ಕಣ್ಣ ಅನ್ನೋವನ ಮೇಲೆ ಒಂದು 5-6 ವಚನಗಳನ್ನು ಬರೆದಿದ್ದಾರೆ ಬಸವಣ್ಣವರು. ಅಂಥ ದೊಡ್ಡವನವನು ಅಂತ ನೋಡಿ. ಯಾರು ಕಳ್ಳರು ಅಂತ ಬಂದವರು, ಇವ್ರು ಎತ್ಕೊಂಡು ಹೋಗ್ಬೇಕು ಅಂತ ಬಂದವರು ಮಹಾಶರಣರಾಗಿ ಉಳ್ಕೊಂಡ್ಬಿಟ್ರು. ಇದು ಭಾಳ ಅದ್ಭುತ ಘಟನೆ. ಇದು ಅವ್ರನ್ನೇ ಹೊತ್ಕೊಂಡು ಹೋಗಬೇಕು ಅಂತ ಬಂದಂಥ ಮನುಷ್ಯನ ಅವ್ರನ್ನ ಪರಿವರ್ತನೆ ಮಾಡೋದಿದೆಯಲ್ಲ, ಒಂದು ಕ್ಷಣದ ಪರಿವರ್ತನೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಪವಾಡ ಅಂತ ಅನಿಸುತ್ತೆ ಇದೆಲ್ಲನೂ. ಅದರಲ್ಲಿ ಒಂದು ಭಾಗ ಬಿಟ್ಟುಬಿಡೋಣ ಬೇಕಾದರೆ. ಆ ಬದನೆಕಾಯಿ ಹೋಗಿ ಇಷ್ಟಲಿಂಗ ಆಯಿತು ಅಂತ ಅನ್ನೋದು ಬಿಡೋಣ, ನಮ್ಮಲ್ಲಿ ಆಗದಿದ್ದರೆ. ಅದನ್ನೇನು ಹೇಳ್ಬೋದು, ಅವ್ರ ಪರಿವರ್ತನೆ ಆದಮೇಲೆ ನಿಜವಾಗಲೂ ಲಿಂಗ ಧಾರಣೆ ಮಾಡಿಕೊಂಡ್ರು ಅಂತ ಕೂಡ ಹೇಳ್ಬೋದು. ಬದನೆಕಾಯಿ ಕಟ್ಕೊಂಡಿದ್ದವರು ನಂತರ ಲಿಂಗ ಧಾರಣೆ ಮಾಡಿಕೊಂಡು ಶರಣರಾದರು ಅಂತ ಹೇಳ್ಬೋದು. ಅಥವಾ ಪವಾಡ ಅಂತ ನಂಬ್ಕೊಳ್ಳೋದಾದರೆ, ಒಂದು ಸಲ ನನಗೆ ಭಾಳ ಫಜೀತಿ ಆಗಿತ್ತು. ಯಾವುದೋ ಕಡೆ ಹೋದಾಗ ಯೇಸು ಕ್ರಿಸ್ತನ ಕಥೆಗಳನ್ನು ಹೇಳ್ತಾ ಇದ್ದಾಗ ಒಬ್ಬ ಮನುಷ್ಯ ಸತ್ತು ಹೋಗಿದ್ದ. ಗಾಡ್ ಬ್ರಾಟ್ ಹಿಮ್ ಬ್ಯಾಕ್ ಟು ಲೈಫ್ ಅಂತ ಬರುತ್ತೆ ಬೈಬಲಲ್ಲಿ. ಅವನ ಸತ್ತವನನ್ನು ಜೀವಂತ ತಂದ ಅಂತ. ನಾನು ಅದನ್ನು ಹೇಳಿದೆ, ಸತ್ತವನು ಬಂದ ಅಂತ ಅನ್ನೋದು ಒಂದು ಭಾಗ ಆದರೆ ಅದು ಹಾಗಲ್ಲ. ನಾವು ಬಹಳಷ್ಟು ಜನ ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದೇವೆ. ಆಧ್ಯಾತ್ಮಿಕದ ಚಿಂತನೆ ಇಲ್ಲ. ಆ ಒಂದು ಚೈತನ್ಯ ಸ್ವರೂಪಿಯಾದ ಜೀವ ಬಂದು ನಮ್ಮನ್ನು ಮುಟ್ಟಿದಾಗ ನಾವು ಚೈತನ್ಯ ಸ್ವರೂಪಿಗಳಾಗ್ತೀವಿ. ಹಾಗೆ ದ ಪರ್ಸನ್ ವಾಸ್ ಸ್ಪಿರಿಚುವಲಿ ಡೆಡ್ ಆ್ಯಂಡ್ ಗಾಡ್ ಬ್ರಾಟ್ ಹಿಮ್ ಬ್ಯಾಕ್ ಟು ಲೈಫ್ ಅಂತ ನಾನು ಹೇಳಿದೆ. ಅವ್ರು ಸಿಟ್ಟು ಬಂದುಬಿಡ್ತು. ಹಾಗಲ್ಲ ಸರ್, ನಿಜವಾಗ್ಲೂ ಸತ್ತೋಗಿದ್ದೆ ಸರ್ ಅವನು. ಅದೇ ಹಾಗೆ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ, ಹಂಗೆ ತಿಳ್ಕೊಂಡು ತಪ್ಪಿಲ್ಲ. ಎಷ್ಟು ಅಡಿ ಆಳಕ್ಕೆ ಹೋಳಿದ್ರು ಅವನ್ನ, ಹೊರಗೆ ಹೇಗೆ ಬಂದ, ಅಷ್ಟೆಂಗೆ ಬದುಕಿದ್ದ ಆಕ್ಸಿಜನ್ ಇಲ್ಲದೆ ಅಂತ ಚರ್ಚೆ ಮಾಡೋದಕ್ಕಿಂತ 2 ರೀತಿ ಅರ್ಥ ಮಾಡ್ಕೋಬೋದು. ಒಂದು ಗ್ರಾಸ್ ಲೆವೆಲ್ ಏನಪ್ಪ ಅಂದರೆ ಅವನು ಸತ್ತೇ ಹೋಗಿದ್ದ ಬದುಕಿಸಿದ ಜೀಸಸ್ ಕ್ರೈಸ್ಟ್ ಅನ್ನೋದು ಒಂದಾದರೆ, ಇನ್ನೊಂದು ಆಧ್ಯಾತ್ಮಿಕವಾಗಿ ಸತ್ತು ಹೋದಂಥ ಮನುಷ್ಯನನ್ನು ಚೈತನ್ಯ ಸ್ವರೂಪಿ ಮಾಡಿದ ಯೇಸು ಕ್ರಿಸ್ತ ಅಂತ ಹೇಳೋದು. ಇಲ್ಲಿ ಕೂಡ ಅದೇ ಥರನೇ. ಅವನು ಬದನೆಕಾಯಿನೇ ಕಲ್ಲಾಯಿತು ಅಂತ ಒಪ್ಕೊಳ್ಳೋದಾದ್ರೆ ಏನು ತಪ್ಪಿಲ್ಲ, ನಂಬಿಕೆ ಏನಾದರೂ ಮಾಡಿಸುತ್ತೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನಂಬಿಕೆಯನ್ನು ಉಳಿಸಿಕೊಂಡು ಕೂಡ ಅಲ್ಲಿರುವಂಥ ಆಧ್ಯಾತ್ಮಿಕ ಸತ್ಯವನ್ನು ಹಿಡ್ಕೊಳ್ಬೇಕು ಅಂದರೆ, ಬಸವಣ್ಣನಂಥವನ ದರ್ಶನ ಆದಮೇಲೆ ಕಳ್ಳರು ಕೂಡ ಶರಣರಾದರು. ಶರಣರಾಗಿ ಬದನೆಕಾಯನ್ನು ಬಿಚ್ಚಿ ಹಾಕಿ ಇಷ್ಟಲಿಂಗವನ್ನು ಕಟ್ಕೊಂಡ್ರು ಅಂತ ಹೇಳ್ಬೋದು. ಒಂದು ಕ್ಷಣದಲ್ಲಿ ಆಗುವಂಥ ಬದಲಾವಣೆ ಸಾಕಷ್ಟು ಧರ್ಮದಲ್ಲಿ ಕೂಡ ಈ ಥರದ ಕಥೆಗಳು ಬರ್ತಾರೆ. ಒಂದು ಭಾಳ ದೊಡ್ಡ ಸೂಫಿ ಕಥೆ ಬರ್ತದೆ. ಒಬ್ಬ ಸೂಫಿ ಸಂತ
ಮೊದಲೇ ಬಡವ, ಅವನ ಕಡೆ ಜಾಸ್ತಿ ಇಲ್ಲ. ಕೂತಿದ್ದಾನೆ, ಒಂದು 5-6 ಜನ ಶಿಷ್ಯರು ಕೂತಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾನೆ. ಉಪದೇಶ ಮಾಡ್ತಾ ಮಾಡ್ತಾ ರಾತ್ರಿ ಆಯಿತು. ಆ ಕೇಳೋರ್ಗೂ ಎಚ್ಚರ ಇಲ್ಲ, ಹೇಳೋನಿಗೂ ಎಚ್ಚರ ಇಲ್ಲ. ರಾತ್ರಿ 12 ಗಂಟೆ ಆಯಿತು. ಒಬ್ಬ ಕಳ್ಳ ನಿಧಾನಕ್ಕೆ ಬಂದ. ನೋಡ್ದ ಇವ್ರು ಮೈ ಮರೆತು ಬಿಟ್ಟಿದ್ದಾರೆ, ಗುರುಗಳು ಮೈ ಮರೆತಿದ್ದಾರೆ, ಶಿಷ್ಯರು ಮೈ ಮರೆತಿದ್ದಾರೆ. ಏನು ಹಳ್ಳಿಯೆಲ್ಲ ಕಳ್ತನ ಮಾಡೋದಕ್ಕೆ ಅಂತ ಆ ಕಡೆ ಈ ಕಡೆ ಓಡಾಡ್ದ. ಒಳಗಡೆ ಕಪಾಟ ತೆಗೆಯೋಕೋ ಸಪ್ಪಳಾಯಿತು. ಈ ಸೂಫಿ ಸಂತರು ಏನು ಮಾಡಿದ್ರು, ಪಾಠ ಮಾಡ್ತಾ ಹುಡುಗರು ನೋಡ್ತಾ, ಕಪಾಟಲ್ಲಿ ಏನೂ ಇಲ್ಲ, ಹುಡುಕ್ಬೇಡ. ಕಳ್ಳ ಬಂದನ್ ಗೊತ್ತೀವ್ರಿ, ಕಪಾಟಲ್ಲಿ ಏನು ಹುಡುಕ್ಬೇಡ, ಇಲ್ಲಿ ಹೊರಗಡೆ ಬಾ, ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಬಟ್ಟೆ ಪಕ್ಕದಲ್ಲಿ ಒಂದಿಷ್ಟು ದುಡ್ಡು ಇಟ್ಟಿದ್ದೀನಿ, ತೊಗೊಂಡು ಹೋಗು ಅಂದರು. ಅದಷ್ಟೇ ಇರೋದು, ನನ್ನ ಮನೇಲಿ ತೊಗೊಂಡು ಹೋಗು ಅಂದರು. ಬಟ್ಟೆ ನಿನ್ನ ಸೈಜಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಂದರೆ ಅದನ್ನು ತೊಗೊಂಡು ಹೋಗು ಅಂದರು. ಕ್ಲಾಸ್ ತೊಗೋತಾಯಿದ್ರು. ಅವನು ಬಂದ, ಕಪಾಟ್ ಬಿಟ್ಟು ಬಂದು ನೋಡ್ತಾನೆ, ದುಡ್ಡಿದೆ ಅಲ್ಲಿ. ಅಲ್ಲ, ಇವನ ಗುರುಗಳು ತಾವೇ ಹೇಳ್ತಾರಲ್ಲ, ಎಲ್ಲ ತೊಗೊಂಡ. ಇನ್ನೇನು ಮನೆ ದಾಟಿ ಹೋಗಬೇಕು, ಕರೆದ್ರು, ಮೂರ್ಖ, ದುಡ್ಡು ತೊಗೊಂಡು ಹೋಗಾಕ ಥ್ಯಾಂಕ್ಸ್ ಅಂತ ಹೇಳೋಕೆ ಬರಲ್ಲ ನಿನಗೆ, ಧನ್ಯವಾದ ಹೇಳಿಕ್ಕೆ ಬರೋದಿಲ್ಲ ಅಂದರು. ಅವನು ಧನ್ಯವಾದಗಳು ಗುರುಗಳೇ ಅಂದ. ಧನ್ಯವಾದ ಅಷ್ಟೇ ಅಲ್ಲ, ನಾಳೆ ನನಗೆ ಮನೆಗೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಅದರಲ್ಲಿ ಒಂದಿಷ್ಟು ದುಡ್ಡು ಮಾತ್ರ ಇಟ್ಬಿಟ್ಟು ಉಳ್ಕಿದೆಲ್ಲ ತೊಗೊಂಡು ಹೋಗು ಅಂದರು. ಅಷ್ಟು ದುಡ್ಡಿಟ್ಟ, ಹೋದ. ಮುಂದೆ ಅವನ ದೈವ ಪೊಲೀಸರ ಕೈಯಲ್ಲಿ ಸಿಕ್ಕಾಕ್ಕೊಂಡು ಅವ್ನು ಕೋರ್ಟಿಗೆ ತಂದರು. ಕೋರ್ಟಿಗೆ ತಂದ ಮೇಲೆ ಅವ್ನು ಹೇಳ್ದೆ, ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ದ. ಈ ಸೂಫಿ ಸಂತನ ಮನೇನೂ ಹೇಳ್ದ, ಇಲ್ಲೂ ಕಳ್ತನ ಮಾಡಿದ್ದೀನಿ ಅಂತ. ಇವನು ಕರೆದ್ರು ಸಾಕ್ಷಿಗೆ. ಇವನು ಹೋದ, ಹೋಗಿ ಕಟ್ಕಟೆಯಲ್ಲಿ ನಿಂತ್ಕೊಂಡ. ಆ ನ್ಯಾಯಾಧೀಶರು ಕೇಳಿದ್ರಂತೆ, ನೋಡಿ ನಿಮ್ಮ ಮನೇಲಿ ಕಳ್ತನ ಮಾಡಿದ್ದಾನೆ ಅಂತೀವಿ, ಹೌದು? ಇಲ್ಲ, ಮಾಡಿಲ್ಲ ಅಂದರು. ಆ ಕಳ್ಳನಿಗೆ ಗಾಬರಿ. ನೀವು ಮರ್ತು ಬಿಟ್ಟಿದ್ದೀರಿ ಗುರುಗಳೇ, ನೀವು ಪಾಠ ಮಾಡ್ತಾಯಿದ್ರಿ, ನೆನಪಿದೆಯಾ? ಅಲ್ಲಿ ದುಡ್ಡಿದೆ ತೊಗೊಂಡು ಹೋಗು ಅಂದ್ರಿ, ಹೌದು ಹೇಳಿದೆ. ಆಮೇಲೆ ಸ್ವಲ್ಪ ದುಡ್ಡು ಇಟ್ಟು ಹೋಗು ಅಂದ್ರಿ, ಇಟ್ಟು ಹೋಗಿದ್ದೀನಿ, ಹೌದು. ನಾನೇ ತಾನೇ ಕಳ್ಳ ಮಾಡಿದ್ದು ಅಂದರು. ನೀ ಕಳ್ಳ ಹೆಂಗಾದ್ಯೋ ಅಂದರು ಅವರು. ನಾನೇ ಕೊಟ್ಟಿಲ್ವಾ ನಿನಗೆ? ನಾನೇ ಕೊಟ್ಟಿದ್ದು, ನೀನು ಕಳ್ಳ ಆಗಲಿಲ್ಲ ಅಂಥೇಳಿ ಜಡ್ಜಿಗೆ ಹೇಳಿದ್ರಂತೆ. ಆತ ಕಳ್ಳಲ್ಲ, ನಾನಾಗೆ ಕೊಟ್ಟದ್ದು, ಅವ್ನು ಕಳ್ಳ ಅಲ್ಲ ಅಂದರು. ಅವನು ಹೊರಗಡೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು, ಇವ್ರು ಕಾಲು ಹಿಡ್ಕೊಂಡು ಶಿಷ್ಯ ಆದ. ಅವನೊಬ್ಬ ಸೂಫಿ ಸಂತ ಹೋದ. ಹೀಗೆ ತಮ್ಮ ಅತ್ಯಂತ ಕರುಣೆಯಿಂದ, ತಮ್ಮ ಸ್ಪರ್ಶದಿಂದ ವ್ಯಕ್ತಿಗಳನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂಥವ್ರು. ಕಬೀರ್ ದಾಸರ ಜೀವನದಲ್ಲೂ ಹಾಗೇನೆ. ಯಾವುದೋ ಮನುಷ್ಯ ಹೋಗ್ತಿದ್ದ, ಆಕಳು ತೊಗೊಂಡು ಹೋದಂತೆ. ಇವ್ರ ಮನೆಯಲ್ಲಿ ಆಕಳು ತೊಗೊಂಡು ಹೋದ. ಓಡ್ಕೊಂಡು ಹೋದ್ರು ಕಬೀರ್, ಬರೀ ಆಕಳು ತೊಗೊಂಡು ಹೋಗಬೇಡ, ಕರುನ ತೊಗೊಂಡು ಹೋಗಪ್ಪ ಅಂತ ಓಡ್ಕೊಂಡು ಹೋದ್ರು ಅಂತ ಹಿಂದೆ. ಅವನು ಎರಡೂ ತಂದು ಬಿಟ್ಟು ಹೋದ. ಇದು ಆಗುವಂಥದ್ದು ಹೀಗೆ. ಇದೇ ಥರದ ಬಸವಣ್ಣನವ್ರ ಜೀವನದಲ್ಲಿ ಬರುವಂಥದ್ದು. ಹಾಗೇಳಿ ಆ 7 ಜನ ಅವನ ಪರಪರ. ಇನ್ನೊಂದು ಅತ್ಯಂತ ಮನಮಿಡಿಯುವಂಥದ್ದು, ಅತ್ಯಂತ ಆಧ್ಯಾತ್ಮಿಕ ದರ್ಶನ ಆಗುವಂಥ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಆದಂಥದ್ದು. ಬಸವಣ್ಣ ದಿನ ಎದ್ದು ಕೂಡ್ತಿದ್ರಂತೆ ಮಹಾಮನೆ ಮುಂದೆ, ದಾಸೋಹ ಆಗಬೇಕು. ಅವ್ರ ಉದ್ದೇಶ ಅದು. ತನಗೆ ಬಂದಂಥ ದುಡ್ಡನ್ನೆಲ್ಲ ಹಂಚಿಬಿಡಬೇಕು, ಮಹೇಶ್ವರರೇ ಕೊಡಬೇಕು, ಎಲ್ಲರಿಗೂ ಕೊಡಬೇಕು, ಜಂಗಮರಿಗೆ ಕೊಡಬೇಕು, ಯಾರಾದರೂ ಇರಲಿ ಬಂದು ತೊಗೊಂಡು ಹೋಗಲಿ ಅಂತ. ಅವರು ಶಿವಪೂಜೆ ಆದಮೇಲೆ ದಾನ ಧರ್ಮ ಮಾಡಿ ಎಂದೂ ದಣಿತಿರಲಿಲ್ಲ, ಕೂತ್ಕೊಂಡ್ಬಿಡ್ತಿದ್ರಂತೆ. ಅವ್ರ ಮಾತು ಹೆಂಗಿದೆ ನೋಡಿ, 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡಿ ನೋಡೆ ನಾನು. ಭಗವಂತನಿಗೆ ಯಾರೂ ಕೇಳಿರ್ಲಿಕ್ಕಲ್ಲ ಈ ಥರದ ಪ್ರಾರ್ಥನೆಯನ್ನು. ನನ್ನ ಕಾಡು ಅಂತ, ನನ್ನ ಕಾಪಾಡು ಅಂತ ಎಲ್ಲರೂ ಕೇಳೋರಿದ್ದಾರೆ, ನನ್ನ ಕಾಡು ಅಂತ ಕೇಳಿದವರು ಯಾರೂ ಇಲ್ಲ, ಇವರೊಬ್ಬರೇ. 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡು ನನ್ನನು, ಬೇಡಿ ನೋಡೆನ್ನನು, ಬೇಡದಿದ್ದರೆ ಅಯ್ಯ ನಿಮಗೆ ಪ್ರಮಥ ರಾಣೆ, ನೀನಾವ ಮುಖದಲ್ಲಿ ಬಂದು ಬೇಡಿದೊಡೆ ಈವೆ ಕೂಡಲು ಸಂಗಮ ದೇವ. ನಮ್ಮಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ ಜೀವನದಲ್ಲಿ ನಂಬುವಂಥವ್ರು. ಅದರಲ್ಲಿ ಯಾವುದೇ ರೂಪದಲ್ಲಿ ಬರಲಿ ನಾನು ಕೊಡ್ತೀನಿ, ಕೊಡೋದಿಲ್ಲ ಅಂದರೆ ಆಣೆ ಮಾಡಿ ಹೇಳ್ತೀನಿ, ಪ್ರಮಥನ ಆಣೆ ಮಾಡಿ ಹೇಳ್ತೀನಿ. ನನ್ನ ನೋಡುವರಿಲ್ಲದೆ ಕುಂದಿದೆನಯ್ಯ, ಕಂದಿದೆನಯ್ಯ ನನ್ನ ನುಡಿಸುವರಿಲ್ಲದೆ. ಯಾರಾದರೂ ಬಂದು ನಾನು ಕೇಳಲಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದೀನಿ, ಕೇಳಿದ್ರು ಸಾಕು ಅಂತ ಕೂತಿದ್ದೇನೆ. ಅವ್ರು ಕೇಳದೆ ಹೋದರೆ ನಾನು ಕಂದಿ ಹೋಗ್ತೇನೆ, ಕುಂದಿ ಹೋಗ್ತೇನೆ ಅಂಥೇಳಿ ಬಡವಾದೆನಯ್ಯ. ನನ್ನ ತನು ಮನ ಧನವ ಬೇಡುವರಿಲ್ಲದೆ, ನನ್ನ ತನು ಮನ ಧನ ಕೇಳೋರಿಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ನಾನು ಅಂಥೇಳಿ ಮುಂದೆ ಹೇಳ್ತಾನೆ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಇಂಥವ್ರು ಯಾರೂ ಕೇಳ್ಕೊಂಡಿರ್ಲಿಕ್ಕಿಲ್ಲ ಇದುವರೆಗೂ. ನನ್ನ ಕಾಡುವಂಥವ್ರು, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಬೇಕು ಅಂತ ಕೇಳಿಸೋಂಗೆ ಮಾಡೋದನ್ನೇ ಅಂತ ಕೂತಿದ್ರಂತ. ಅದೊಂದು ಅವ್ರ ಸಂತೋಷ, ಕೊಡ್ತೀನಿ ಅಂತ. ಆ ಹೊತ್ತಿಗೆ ಒಬ್ಬ ಸಂಗಮ ಬರ್ತಾನೆ. ಬಂದು ಬಸವಣ್ಣನ ನೋಡಿ, ನೀನು ಭಾಳ ಜೋರಾಗಿ ಹೇಳ್ಕೊತಾ ಇದ್ದೀಯಾ, ಬೇಡದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀಯಾ, ನಾ ಬಂದಿದ್ದೇನೆ ಅಂತ. ಹಾಗಾದ್ರೆ ಬೇಡು ಮಾರಾಯ, ನಿನಗೇನು ಬೇಕು ಬೇಡ್ಕೋ ಅಂತಾನೆ. ಆ ಜಂಗಮ ಹೇಳ್ತಾನೆ, ಎಲ್ಲರಂಥದ್ದು ಕೇಳೋಕೆ ಬಂದಿಲ್ಲ ನಾನು, ವಿಶೇಷವಾದದ್ದನ್ನು ಕೇಳೋಕೆ ಬಂದಿದ್ದೆ ನಾನು. ಎಲ್ಲರೂ ಕೇಳೋವಂಥದ್ದು ಕೇಳೋದಲ್ಲ ನಾನು ಕೇಳೋದು.
ಹೇಳ್ತಾನೆ, ಬೇಡಿದ್ದನ್ನು ಕೊಡುವೆ ನೀನು ಎಂಬುದನ್ನು ಕೇಳಿ ಏನೋ ಒಂದನ್ನು ಬೇಡಿ ಬಯಸಿ ಬಂದಿದ್ದೇನೆ ಅಂತ. ಕೇಳು ಅಂದಾಗ ಹೇಳ್ತಾನೆ, ಎಲ್ಲರೂ ಬೇಡಿದುದನ್ನು ತಾನು ಬೇಡಲು ಬರಲಿಲ್ಲವೆಂದು ಹೇಳಿ ಬಿಂಕದಿಂದ ಅವನು ಹೇಳೋ ಮಾತು ಹೆಂಗಿದೆ ನೋಡಿ, ನನಗೆ ಮುಕ್ಕಣ್ಣನಾಗಬೇಕೆಂಬ ಆಸೆ, ನನಗೆ ಮುಕ್ಕಣ್ಣ ಆಗಬೇಕು ಅಂತ ಆಸೆ ಇದೆ, ನನಗೆ ಇನ್ನೊಂದು ಕಣ್ಣನ್ನು ಕೊಡು ಅಂತ ಕೇಳಿದಂತೆ. ಇದು ಅಪರೂಪ ಅಲ್ಲ ಕೇಳೋದು. ಧಾನ್ಯ ಕೇಳಿದರೆ, ವಸ್ತು ಕೇಳಿದರೆ, ಜಮೀನು ಕೇಳಿದರೆ ಕೊಡ್ಬೋದಪ್ಪ, ನನಗೆ ಇನ್ನೊಂದು ಕಣ್ಣು ಕೊಡು ಅಂದ್ರೆ ಏನು? ಆಗ ಬಸವಣ್ಣ ಮಾಡಿದಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಸವಣ್ಣ ಮುಗುಳ್ನಗೆ ನಕ್ಕು ಒಂದು ಕನ್ನಡಿಯನ್ನು ತರಿಸಿ, ನೀವು ಸಾಕ್ಷಾತ್ ಮುಕ್ಕಣ್ಣನಲ್ಲದೆ ಮತ್ತಾರು ನೋಡಿ ಅಂತ ಹೇಳಿದ್ರಂತೆ. ಮುಂದೆ ಒಂದು ಕನ್ನಡಿ ತರಿಸಿ ಅವನ ಕೈಯಲ್ಲಿ ಕೊಟ್ಟು, ನೋಡ್ಕೋ ಈ ಮುಕ್ಕಣ್ಣ ಅಲ್ವಾ ನೀನು ಅಂತ ಹೇಳಿದಾಗ ಆ ಮಾತು ಹೆಂಗಿದೆ ನೋಡಿ. ಆ ಜಂಗಮದ ಮುಖಕ್ಕೆ ಕನ್ನಡಿಯನ್ನು ಹಿಡಿದರು. ಕನ್ನಡಿಯಲ್ಲ ತನ್ನ ಮೂರನೇ ಕಣ್ಣನ್ನು ಕಂಡ ಜಂಗಮ ನಾಚಿ ಎರಡೂ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿ ಓಡಿ ಹೋಗಲಾರಂಭಿಸಿದ. ಕನ್ನಡಿಯು ಮೂರನೇ ಕಣ್ಣು ಕಾಣಿಸ್ಬಿಡ್ತು. ಅರ್ಥ ಇಷ್ಟೇ, ಬಂದದ್ದು ಶಿವನೇ, ಅವನು ಶಿವ ಅಂತ ಬಸವೇಶ್ವರರಿಗೆ ಗೊತ್ತಾಗಿದೆ. ನೀನು ಕಣ್ಣು ಬೇಕು ಅಂತೆಲ್ಲಪ್ಪ, ಇದೆಯಲ್ಲ ಕಣ್ಣು ನೋಡ್ಕೋ ನೀನು ಒಂದು ಕನ್ನಡಿ ಕೊಟ್ರಂತೆ. ಆಗ ತನ್ನ ಮೂರನೇ ಕಣ್ಣು ಕಾಣಿಸ್ತು. ಅಂದರೆ ಶಿವ ಕೂಡ ತನ್ನ ನಿಜರೂಪವನ್ನು ಮುಚ್ಕೊಳ್ಳೋಕ್ಕಾಗಲಿಲ್ಲ ಬಸವಣ್ಣವ್ರ ಮುಂದೆ ಅಂತ ತಕ್ಷಣ ಕಾಣಿಸ್ತು. ಕಾಣಿಸಿದ ತಕ್ಷಣ ಕನ್ನಡಿ ಹಿಡಿದ ತಕ್ಷಣ ಅಯ್ಯೋ ಕಾಣಿಸೇ ಬಿಡ್ತಾ ಇವನಿಗೆ ಅಂತ ಮುಖ ಮುಚ್ಕೊಂಡು ಓಡೋಕೆ ಶುರು ಮಾಡಿದ್ನಂತೆ. ಆ ಓಡಿದಾಗ ಬಸವಣ್ಣ ಅವನು ಬೆನ್ನು ಹತ್ತಿ ಓಡ್ತಾರೆ. ಬೆನ್ನು ಹತ್ತಿ ಓಡಿ ಹೆಂಗೆ ಹೇಳ್ತಾರೆ ನೋಡಿ ಅವರು. ಒಂದು ಕಡೆ ಹೋದಾಗ ಜಂಗಮ ರೂಪ ಮಾಯ ಆಗಿಬಿಡ್ತದೆ. ಮಾಯ ಆಯಿತು. ಮಾಯ ಆದ ಕೂಡಲೇ ಆ ಶೂನ್ಯದ ಕಡೆ ಕೈ ಮಾಡಿ, ಆಕಾಶ ಕಡೆ ಕೈ ಮಾಡಿ ಬಸವಣ್ಣ ಜೋರಾಗಿ ಉದ್ವೇಗದಿಂದ ಹೇಳ್ತಾರೆ, ಓಡದಿರು ಎಲೆ ದೇವ. ಈಶ್ವರನ ಬೆನ್ನು ಹತ್ತಿದ್ದೀನಿ ಎಂದು ಗೊತ್ತಾಗ್ಬಿಟ್ಟಿದೆ. ಓಡದಿರು ಎಲೆ ದೇವ, ಎಲೆ ಸ್ವಾಮಿ ಕೂಡಲ ಸಂಗಮ ದೇವ, ಓಡಬೇಡ. ನಾನು ನಿನ್ನೊಂದನೂ ಕೇಳೆ, ನೀನು ಏನೂ ಬೇಡ್ಕೊಳ್ಳೋದಿಲ್ಲ. ನಾನು ನಿನ್ನೊಂದನೂ ಬೇಡೆ. ದಾಸಯ್ಯನಂತೆ ತವನಿಧಿಯ ಬೇಡುವುದಿಲ್ಲ, ಕರಿಕಾಲನಂತೆ ಚಿನ್ನದ ಮಳೆಯ ಕರೆಸೆನ್ನುವುದಿಲ್ಲ. ಕುಂಬಾರ ಗುಂಡಯ್ಯನಿಗೆ ಕೊಟ್ಟ ನೀ ಮಿಂಡಪ್ರಾಯ ನನಗೆ ಬೇಡ. ಸ್ವರ್ಗ ಅಪಸರ್ಗ ಸೌಖ್ಯವೂ ಬೇಡ, ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕೆನಗೆ. ಬಸವಣ್ಣವ್ರ ವಚನ ಎಂಥ ಅದ್ಭುತವಾಗಿದೆ ಅದು. ನಿನ್ನ ಪ್ರಮಥರ ಮನೆಯ ಪ್ರಸಾದವೇ ಸಾಕು ಎನಗೆ. ತನುವ ಬೇಡಿದರೀವೆ, ಮನವ ಬೇಡಿದರೀವೆ, ಬೇಡೆಲೆ ತಂದೆ. ಕಣ್ಣ ಬೇಡಿದರೀವೆ ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ ಅಂತ. ಎಂಥ ಅದ್ಭುತ ಅನಿಸುತ್ತೆ. ಆ ಬಂದವನು ಕಣ್ಣು ಕೊಡು ಇನ್ನೊಂದು ಅಂತಂದಾಗ, ಕಣ್ಣು ಇದೆಯಲ್ಲಪ್ಪ ನೀನು ಇನ್ನೊಂದು ಯಾಕೆ ಅಂಥೇಳಿ ಈಶ್ವರನ ಕಣ್ಣನ್ನು ಕಂಡು ಕನ್ನಡಿ ಹಿಡ್ಕೊಂಡಾಗ, ಅಯ್ಯೋ ಇವನು ಕಾಣಿಸ್ಬಿಡ್ತಾ ಹಾಗಾದರೆ ಅಂತ ಅಂದ್ಕೊಂಡು ನಾಚಿ ಈಶ್ವರ ಓಡಿ ಹೋದ ಹಾಗೆ ಆ ಜಂಗಮ ರೂಪ ಮಾಯ ಆದಾಗ, ನೀನು ಏನು ಕೇಳೋದಿಲ್ಲಪ್ಪ, ನಾನು ಏನೂ ಕೇಳೋದಿಲ್ಲ ನಿನಗೆ. ಯಾರೋ ನಿನಗೆ ಇದನ್ನು ಕೇಳಿದರು, ಯಾರೋ ತವನಿಧಿ ದುಡ್ಡು ಕೇಳಿದರು, ನಾನು ದುಡ್ಡು ಕೇಳೋದಿಲ್ಲ ನಿನಗೆ. ಇನ್ನೊಬ್ಬ ಆಯುಷ್ಯ ಕೇಳಿದ, ಆಯುಷ್ಯ ಕೇಳೋದಿಲ್ಲ. ಹಣದ ಮಳೆ ಕೊಡು ಅಂತಾರೆ, ಅದನ್ನು ಕೇಳೋದಿಲ್ಲ. ನನಗೇನು ಬೇಕು ಗೊತ್ತಾ, ನನಗೆ ಸ್ವರ್ಗ ಕೂಡ ಬೇಡ, ನಿನಗೇನು ಸ್ವರ್ಗ ಕೂಡ ಕೇಳೋದಿಲ್ಲ. ನನಗೆ ಕೊಡಬೇಕಾದ್ರೆ ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕು. ನಿಮ್ಮ ಭಕ್ತರಿದ್ದಾರಲ್ಲ ಪ್ರಮಥರು, ಅವ್ರ ಮನೆ ನನಗೆ ಊಟ ಸಾಕಪ್ಪ, ಅವ್ರ ಮನೆಯಲ್ಲಿ ಸಾಕು, ಅವ್ರ ಸೇವೆ ಸಾಕು. ನೀ ಏನು ಬೇಡಿದ್ರೂ ಕೊಡ್ತೇನೆ. ತನುವ ಬೇಡಿದರಿವೆ, ಮನವ ಬೇಡಿದರಿವೆ, ಬೇಡೆಲ್ಲ ತಂದೆ. ಏನು ಬೇಕಾದರೂ ಕೇಳು. ಕಣ್ಣು ಬೇಡಿದರಿವೆ, ನಾನು ಕಣ್ಣು ಬೇಕಾದ್ರೆ ಕೊಡ್ತೀನಿ. ಹೆಂಗಿದೆ ನೋಡಿ, ಅವನು ಕಣ್ಣು ತೋರಿಸುವಂತಿದ್ದ, ಇನ್ನೊಂದು ಕಣ್ಣು ಕೊಡುವಂತಿದ್ದ. ಈ ಕಣ್ಣು ಕೊಡ್ತೀನಿ ಬಾ ನನಗೆ ಇನ್ನೊಂದು ಅಂತಾರೆ. ಈಗಾಗಲೇ 3 ಇದೆ, ಇನ್ನೊಂದು ತೊಗೊಂಡು ಏನು ಮಾಡ್ತಾನು? ಆದ್ದರಿಂದ ಏನು ಬೇಕಾದರೂ ಕೊಡ್ತೇನೆ ಅಂತ ಅದು ಅಂದಾಗ ಎಚ್ಚರ ಆಗಿಬಿಡುತ್ತಂತೆ ಬಸವಣ್ಣವ್ರಿಗೆ. ಎಚ್ಚರ ಆದಾಗ ನೋಡ್ತಾರೆ, ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಎಷ್ಟು ಸಾಂಕೇತಿಕವಾದ ಕತೆ ಗೊತ್ತಾ. ಇದು ಹೇಳಿದ ಮೇಲೆ ಎಚ್ಚರ ಆಯ್ತಂತ ಹೇಳ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ, ಮನೆಯ ತಲೆಬಾಗಲಲ್ಲಿ ಕನ್ನಡಿ ಹಿಡಿದು ನಿಂತಿದ್ದ ತಮ್ಮ ಚಿತ್ರ. ತಾವೇ ಕನ್ನಡಿ ಹಿಡ್ಕೊಂಡಿದ್ದಾರೆ. 2 ಅರ್ಥ ಆಗುತ್ತೆ ಇದರೊಳಗೆ. ಒಂದು, ಬಂದವನು ಶಿವ, ಅವನಿಗೆ ತೋರಿಸಿ ಅವನ ಮುಕ್ಕಣ್ಣ ಅಂತ ತನಗೆ ಗೊತ್ತಾಗಿದ್ದನ್ನು ಅವನಿಗೆ ತೋರಿಸಿ ಆತ ಓಡಿ ಹೋದ. ಬಸವಣ್ಣನಿಗೆ ಗೊತ್ತಾಯ್ತಲ್ಲ ನಾನು ಈಶ್ವರ ಅಂಥೇಳಿ. ಇನ್ನೊಂದು ಅರ್ಥ, ತಾನೇ ಪರಶಿವನ ಅವತಾರ. ತನ್ನ ಕೈಯಲ್ಲಿ ಕನ್ನಡಿ ಇದೆ ಅಂದರೆ ತಾನೇ ಮುಕ್ಕಣ್ಣನಾಗಿ ಕಂಡದ್ದು ಅಂತ, ತಾನೇ ಶಿವನ ಅವತಾರ ಆಗಿದ್ದೇನೆ ಅಂತ ಅನ್ನೋದನ್ನು ಆ ಕಥೆ ಮೂಲಕ ತಿಳಿಸ್ತಾರೆ. ಒಂದು ದಿವಸ ಮಧ್ಯಾಹ್ನ ಬಸವಣ್ಣವರು ದಾಸೋಹ ಮುಗಿಸಿ ಒಳಗೆ ಬರ್ತಿರ್ಬೇಕಾದ್ರೆ ಅವ್ರ ಮನೆ ಗೊಲ್ಲ ಓಡಿ ಬರ್ತಾನೆ. ಗೊಲ್ಲ ಓಡಿ ಬಂದು ಉದ್ವೇಗದಿಂದ ಹೇಳ್ತಾನೆ, ಅಯ್ಯ ನಿಮ್ಮ ಹಸು ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳನ್ನು ಕಳ್ಳರು ಕದ್ದೊಯ್ದರು. ಆದರೆ ಕಳ್ಳರು ಬಂದದ್ದು ಭಕ್ತರ ವೇಷ ಹಾಕ್ಕೊಂಬಂದಿದ್ರು. ನೋಡಿ, ಯಾವಾಗಲೂ ಭಾಳ ಕಷ್ಟ ಇದೆ. ಯಾವಾಗಲೂ ಯಾವ ವೇಷ ಹಾಕ್ಕೊಂಬರ್ತಾರೋ. ಭಕ್ತರ ವೇಷದಲ್ಲಿದ್ದಂಥ ಕಳ್ಳರು ಬಂದು ನಿಮ್ಮ ಹಸುಗಳನ್ನೆಲ್ಲ ತೊಗೊಂಡು ಹೋದರು ಅಂತ ಹೇಳ್ತಾರೆ. ಹೋದ ತಕ್ಷಣ ಅವನು ಸಮಾಧಾನ ಮಾಡ್ತಾರೆ ಬಸವಣ್ಣವ್ರು. ಹೇಳಿ ಏನು ಹೇಳಬೇಕು,
ನಾವೆಲ್ಲ ಇದ್ರೆ ಏನು ಮಾಡ್ತಿದ್ವಿ? ನೀನೇನು ಮಾಡ್ತಿದ್ಯೋ ಅವಾಗ ತೊಗೊಂಡು ಹೋಗ್ಬೇಕಾದ್ರೆ ತಕ್ಷಣ ಹೇಳೋದಲ್ವ ಯಾರಿಗಾದರೂ, ಹಸು ಕರು ಸುಮ್ಮನೆ ಕೂತಿದ್ಯಾ ಅಂತ ಕೂಗಾಡ್ತಾ ಇದ್ರು ಎಲ್ಲರೂ. ಬಸವಣ್ಣ ಅವನಿಗೆ ಬುದ್ಧಿ ಹೇಳ್ತಾರೆ. ಅವನಿಗೇನು ಬುದ್ಧಿ ಹೇಳ್ತಾರೆ ನೋಡಿ ಹೇಗಿದೆ. ಬುದ್ಧಿ ಇಲ್ಲದ ಗೊಲ್ಲ, ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಬುದ್ಧಿ ಇಲ್ಲದ ಗೊಲ್ಲ, ಭಕ್ತರೇನು ಕಳ್ಳರೆ, ಭಕ್ತರೇನು ಕಳ್ಳರೆ, ಸುಮ್ಮನಿರು, ಬೊಬ್ಬಿಡಬೇಡ, ಜಾಸ್ತಿ ಕೂಗಾಡಬೇಡ ನೀನು. ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡರೆ ನಿನಗೇನು? ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡ್ರೆ ನಿನಗೇನು ತೊಂದರೆ? ಅವ್ರು ತಮ್ಮ ಬೇಕಾದಂತ ತೊಗೊಂಡು ಹೋಗಿದ್ದಾರಪ್ಪ, ಭಕ್ತರವರು ತೊಗೊಂಡು ಹೋಗಿದ್ದಾರೆ. ಶಿವಭಕ್ತ, ಇದೆಷ್ಟು ಚೆನ್ನಾಗಿದೆ ನೋಡಿ. ಶಿವವೇಷವು ಕಳವು ಒಂದೆಡೆಯಲ್ಲಿದ್ದೀತೆ, ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಕಳ್ಳರು ಶಿವವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕ್ಕೊಂಡ್ರು ಕೂಡ ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ನಂಬಿಕೆ. ಆ ಅವತಾರ ಹಾಕ್ಕೊಂಡಾಗ ಅವ್ರು ಕಳ್ಳತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇಕು ಅನಿಸೇ ತೊಗೊಂಡು ಹೋಗಿದ್ದಾರೆ, ತೊಗೊಂಡು ಹೋಗ್ಲಿ ಬಿಟ್ಟು ಅದೇನು ತೊಂದರೆ. ಆದ್ದರಿಂದ ಶಿವವೇಷ ಮತ್ತು ಕಳ್ಳತನ ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಿವಭಕ್ತರಲ್ಲದವರಾದರೂ ನಮ್ಮ ಹಸುಗಳನ್ನು ಕೊಂಡೊಯ್ಯಲಾದೀತೆ. ಅವ್ರು ಶಿವಭಕ್ತರು ಅಲ್ಲದೆ ಹೋದರೆ ನಮ್ಮ ಹಸು ಹೊಡ್ಕೊಂಡು ಧೈರ್ಯ ಬರ್ತಿತ್ತು ಅವರಿಗೆ. ಸಂಗನೇ ಕೊಂಬವನು, ಸಂಗನೇ ಕೊಡುವವನು, ಸಂಗನೇ ಉಂಬುವನು, ಸಂಗವನೇ ಉಡುವವನು, ತಾಯಿಗಳು ಉಮ್ಮಳಿಸಲಾಗದು. ಇಷ್ಟೆಲ್ಲ ಹೇಳಿಬಿಟ್ಟು ಕೊಡೋರು ಯಾರಪ್ಪ? ನನ್ನ ಹಸು ಅವರು ತೊಗೊಂಡು ಹೋದರು ಅಂತೀಯಲ್ಲ ನೀನು. ನನ್ನ ಹಸು ಕೊಟ್ಟವ್ರು ಯಾರು? ಅವನೇ ಸಂಘ ಬಸವಣ್ಣನೇ ಕೊಟ್ಟದ್ದು. ತೊಗೊಂಡು ಹೋದವ್ರು ಯಾರು? ಸಂಘ ಬಸವಣ್ಣನ ಶಿಷ್ಯರೇ ತೊಗೊಂಡು ಹೋದದ್ದು. ಆದ್ದರಿಂದ ಸಂಗನೇ ಕೊಂಬವನು, ಸಂಗನೇ ಕೊಡುವವನು, ಸಂಗನೇ ಉಂಬವನು, ಸಂಗನೇ ಊಡುವವನು ಅಂದ್ಬಿಟ್ಟು ತಾಯಿಗಳು ಉಮ್ಮಳಿಸಲಾಗದು. ಹಸುಗಳನ್ನು ಕರ್ಕೊಂಡು ಹೋಗಿದ್ದಾನೆ, ಪಾಪ ಒದ್ದಾಡ್ತಾವೆ ಹಸುಗಳು, ಕರುಗಳಿಲ್ಲೇ ಇದ್ದಾವೆ. ಅದಕ್ಕೆ ಕರುಗಳನ್ನು ಬಿಡಿರಿ, ಕರುಗಳನ್ನು ಬಿಡಿರಿ. ಮೊಲೆ ತೊರೆದು ಮರುಗುವ ಕರುಗಳು, ಮಕ್ಕಳುಗಳ ಅವ್ವೆಗಳು ನೋಯಲಾಗದು, ತಕ್ಷಣ ಬಿಡಿರಿ. ಆ ಕರುಗಳನ್ನು ಬಿಡ್ರಿ, ತಾಯಿ ಹತ್ರ ಹೋಗ್ಲೇವು, ಭಾಳ ಹೊತ್ತು ಕಾಡಿಸ್ಬಾರ್ದು, ಅದನ್ನು ಕಾಡಿಸ್ಬಾರ್ದು ಅಂತ ಹೇಳಿ ದಯೆಯನ್ನು ತೋರಿದಂಥ ಮನುಷ್ಯ. ಇಲ್ಲೊಂದು ಮಾತು ಬರ್ತದೆ, ಸ್ವಲ್ಪ ಅವ್ಯಾವಹಾರಿಕ ಅಂತ ಅನಿಸೋದಿಲ್ವಾ? ಕಳ್ಳರು ತೊಗೊಂಡು ಹೋಗ್ತಾರೆ ಅಂದರೆ ಆ ಕರುಗಳನ್ನು ಬಿಟ್ಬಿಡಿ ಅನ್ನೋದು, ಕಳ್ಳರು ಶಿವಭಕ್ತರ ವೇಷ ಹಾಕೊಂಬಂದಿದ್ದಾರೆ ಅಂದರೆ ಕಳ್ಳತನ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾಗಲಿ. ಆದರೆ ಇವತ್ತು ನಾವು ನೋಡಿದ್ದೀವಿ, ಯಾವ್ಯಾವ ವೇಷದಲ್ಲಿ ಬಂದು ಹಾಕ್ಕೊಂಡು ಹೋಗೋದನ್ನು ನೋಡಿದ್ದೇವೆ ನಾವು. ಆದರೆ ಇವತ್ತಿಂದ ಅವತ್ತಿಗೆ ಸಮೀಕರಿಸೋಕ್ಕಾಗೋಲ್ಲ. ಒಂದು ಮಾತು ನನಗೆ ಇಷ್ಟ ಆಗೋದು, ಯಾಕಂದರೆ ಯಾವಾಗಾದರೂ ನೀವು ಒಂದು ಥರದ ವೇಷ ಹಾಕ್ಕೊಂಡ್ರೆ ಆಗಿನ ಕಾಲದ ನಂಬಿಕೆ ಅಂದರೆ ಆ ಆವೇಶ ಅವತರಣ ಆಗ್ತದೆ ಅಂತ ಒಂದು ನಂಬಿಕೆ. ಒಂದು ಘಟನೆ ನೆನಪಾಗುತ್ತೆ ನನಗೆ. ಗಾಂಧೀಜಿಯವರು ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ, ಬಹುಶಃ 1924 ಅಂತ ಅನಿಸುತ್ತೆ, ಅಧಿವೇಶನಕ್ಕೆ ಬಂದಾಗ ಅವ್ರನ್ನ ಮುಂದೆ ಕೂಡಿಸಿ ಒಂದು ನಾಟಕ ಮಾಡಿದ್ರಂತೆ. ಸಣ್ಣ ಸಣ್ಣ ಮಾಳೆ ಹುಡುಗರೆಲ್ಲ ಸೇರಿ ಒಂದು ನಾಟಕ ಮಾಡಿದರು. ಗಾಂಧೀಜಿ ಮುಂದೆ ಕೂತು ನೋಡ್ತಿದ್ದಾರೆ. ಒಂದು ಪುಟ್ಟ ಹುಡುಗಿ, 6-7 ವರ್ಷ ಹುಡುಗಿನ ಭಾರತ ಮಾತೆ ಅಂತ ಸೀರೆ ಉಡಿಸಿ ಒಂದು ಧ್ವಜ ಇಟ್ಟು ನಿಲ್ಲಿಸಿದ್ದಾರೆ. ಹಾಗೆ ಕೈಗೆ ಕಾಲಿಗೆ ಬೇಡಿ ಹಾಕಿದ್ದಾರೆ. ಆ ನಾಟಕ ಹೇಗಿತ್ತು ಅಂದರೆ, ಭಾರತ ಮಾತೆ ಮ್ಲಾನ ಒದಳು ನಿಂತಿದ್ದಾಳೆ, ಮುಖದಲ್ಲಿ ಕಳೆ ಇಲ್ಲ, ಒದ್ದಾಡ್ತಾ ಇದ್ದಾಳೆ. ಇಷ್ಟೊಂದು ಜನ ಮಕ್ಕಳಿದ್ದೀರಪ್ಪ, ನನಗೆ ಒಬ್ಬರೂ ಪಾರು ಮಾಡೋಕ್ಕಾಗಲ್ವ ನನ್ನ ದಾಸ್ಯದಿಂದ ಅಂತ ಕೇಳ್ತಾಳೆ. ಆಗ ಒಬ್ಬ ಹುಡುಗ ಬರ್ತಾನೆ, ಅತ್ಯಂತ ಪ್ರಭಾವಶಾಲಿಯ ಹುಡುಗ ಬರ್ತಾನೆ. ಅಮ್ಮ ಚಿಂತೆ ಮಾಡಬೇಡ, ನಾನು ರಕ್ಷಣೆ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಬಂದು ಕೈ ಕಾಲು ಬೇಡಿ ಬಿಡಿಸ್ತಾನೆ. ಆಕೆ ಪಾದ ಮುಟ್ಟಿ ಹೇಳ್ತಾನೆ, ನಾನು ಚಿಂತೆ ಮಾಡಬೇಡ, ನೀನು ಸ್ವತಂತ್ರ ಕೊಡಿಸ್ತೇನೆ ನಾನು ಅಂತಾನೆ. ಆ ಹುಡುಗನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಾಟಕದಲ್ಲಿ ಮಾಡಿದರು. ಮುಂದೆ ಗಾಂಧಿ ಕೂತು ನೋಡ್ತಾ ಇದ್ರು. ಆ ನಾಟಕ ಮುಗಿದ ಮೇಲೆ ದೊಡ್ಡ ಭಾಗ್ಯ ಅಲ್ವಾ ಹುಡುಗಿಗೆ ಗಾಂಧೀಜಿ ನೋಡೋದು. ಆ ನಾಟಕದ ಡೈರೆಕ್ಟರ್ ಯಾರಿದ್ರು ಆ ಹುಡುಗಿನ ಕರ್ಕೊಂಬರ್ತಾರೆ ಗಾಂಧೀಜಿ ಕಡೆಗೆ. ನಮಸ್ಕಾರ ಮಾಡು ಗಾಂಧೀಜಿಗೆ ಅಂತ ಹೇಳ್ತಾರೆ. ದೊಡ್ಡವರಲ್ವ ಗಾಂಧಿ, ನಮಸ್ಕಾರ ಮಾಡು ಅಂದಾಗ ಆ ಹುಡುಗಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಒಂದು ತಕ್ಕನೊಂದು ಕೆಲಸ ಮಾಡ್ತಾರೆ. ಏನು ಗೊತ್ತಾ? ಆಕೆ ನಮಸ್ಕಾರ ಮಾಡೋಕ್ಕೆ ಬಿಡೋಲ್ಲ, ಕೈ ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲರೂ ನೋಡ್ತಿರೋ ಹಾಗೆ ಒಂಥರ ಆಶ್ಚರ್ಯ ಅದು. ಆಕೆ ಕೈ ಗಟ್ಟಿ, ಎಡಗೈಯಿಂದ ಗಟ್ಟಿ ಹಿಡಿದು ತಾವು ಬಗ್ಗಿ ತಮ್ಮ ಬಲಗೈಯಿಂದ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. 6 ವರ್ಷ ಹುಡುಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಜನ ಏನಿದು ಪುಟ್ಟ ಹುಡುಗಿ ನಮಸ್ಕಾರ ಮಾಡ್ತಿರಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆಕೆ ಭಾರತ ಮಾತೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾಳೋ ನನ್ನ ಕಣ್ಣಿಗೆ ಆಕೆ ಭಾರತ ಮಾತೆಯೇ, ಹುಡುಗಿ ಅಲ್ಲ. ಮುಂದೆ ಆಕೆ ಒಳಗಡೆ ಹೋಗಿ ಆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ತನ್ನ ಡ್ರೆಸ್ ಹಾಕೊಂಬಂದಾಗ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡೇ ಮಾತಾಡ್ತಾರೆ ಆಕೆ. ಆದರೆ ಭಾರತ ಮಾತೆ ವೇಷ ಹಾಕ್ಕೊಂಡಾಗ ಆಕೆ ಭಾರತ ಮಾತೆ ಆವೇಶ ಇದೆ ಆಕೆಗೆ ಅಂತ. ಹಾಗೆ ಗಾಂಧೀಜಿ ಹೇಳಿದಂಥವ್ರು. ಇನ್ನೊಂದು ಮಾತು ಹೀಗೆ ಇರ್ರಿ, ಆ ಒಂದು ಬಹುಶಃ ತಾವು ನೋಡಿದ್ದೀರಿ ಅನಿಸುತ್ತೆ, R.K. ನಾರಾಯಣ್ ಅವ್ರ ಗೈಡ್ ಅಂತ ಒಂದು ಸಿನಿಮಾ, ಅದು ಕಾದಂಬರಿ, ಅದು ಸಿನಿಮಾ ಮಾಡಿದ್ರು. ಅವನು ಕಳ್ಳ, ಫೋರ್ಜರಿ ಮಾಡಿದವನು. ಪೊಲೀಸರ ಕೈಯಿಂದ ಪಾರಾಗೋದಕ್ಕೆ ಹೋಗಿ ಕೂತಿದ್ದಾನೆ, ಯಾವುದೋ ಹಳ್ಳಿಗೆ ಹೋಗಿದ್ದಾನೆ, ಯಾವುದೋ ಗುಡಿ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾನೆ.
ಮಲ್ಕೊಂಡಾಗ ಯಾರೋ ಒಬ್ಬರು ಪಾಪ ಚಳಿ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಚಳಿ ಆಗತ್ತಲ್ಲ ಅಂತ ಯಾರೋ ಒಬ್ಬರು ಸಾಧುಗಳು ಅವನ ಮೈ ಮೇಲೆ ಒಂದು ಶಾಲ್ ಹೊದಿಸಿ ಹೋಗ್ತಾರೆ. ಆ ಶಾಲ್ ಮೇಲೆ ಜೈ ಶ್ರೀರಾಮ್ ಹಿಂಗೇನೋ ಇರ್ತದೆ, ಅದು ಕಾವಿ ಬಣ್ಣದ ಶಾಲೆ ಬಿದ್ದು ಮಲ್ಕೊಂಡು ಹಾಗೆ ಮಲ್ಕೋತಾನು. ಬೆಳಗ್ಗೆ ಯಾರೋ ಬಂದವರು, ಯಾರೋ ಸಾಧುಗಳು ಬಂದಿದ್ದಾರೆ ಅಂತ ಹೇಳಿ ಒಂದಿಷ್ಟು ದುಡ್ಡನ್ನು ಒಂದಿಷ್ಟು ಹಣ್ಣನ್ನು ಹಾಕಿ ಹೋಗ್ತಾರೆ. ನೋಡಿ ಅವನಿಗೆ ಹಸಿವೆ ಆಗಿದೆ, ತಿನ್ನಬೇಕು. ನಿಧಾನಕ್ಕೆ ಸುದ್ದಿ ಹದ್ದೋಕೆ ಶುರು ಆಗುತ್ತೆ, ಯಾರೋ ಸಾಧುಗಳು ಬಂದು ಅವ್ನು ಹೋಗಂಗಿಲ್ಲ, ಎಲ್ಲೋ ಒಂದು ಸಿಕ್ಕಾಕೊಂಡಿದ್ದಾನೆ, ಗುಡಿಯಲ್ಲಿ ಇರಬೇಕು ಅವನು. ನೋಡಿ ದಿನ ಸುದ್ದಿ ಆದಂಗೆ ಯಾರೋ ಸಾಧುಗಳು ಬಂದಿದ್ದಾರೆ. ನಮ್ಮ ದೇಶದಲ್ಲಿ ಹೇಗಿದೆ ನೋಡಿ, ಕಾವ್ಯ ವೇಷ ಹಾಕ್ಕೊಂಡ ತಕ್ಷಣ ಸಾಧುಗಳು ಅಂತ ಹೇಳಿ ಜನ ಬರೋಕ್ಕೆ ಶುರು ಆಗ್ತಾರೆ, ಕಾಲು ಮುಟ್ಟು ನಮಸ್ಕಾರ ಹೇಳ್ತಾರೆ. ಯಾರೋ ಕೇಳ್ತಾರೆ ಮಗಳೇ ಲಗ್ನ ಆಗಬೇಕಲ್ಲ, ಆಗಿಲ್ಲ ಅಂತಾರೆ. ಆಗತ್ತೆ ಮುಂದಿನ ವಾರ ಅಂತಾನೆ, ಆಗಿಬಿಡುತ್ತೆ. ಅದು ಆದ ತಕ್ಷಣ ಏನು ಮಾತು ಶುದ್ಧಿ ಇದೆ ಅವ್ರದ್ದು, ಹೇಳಿದ್ದಾಗ್ಬಿಡುತ್ತೆ ಗುರುಗಳು ಅಂತ ಶುರು ಆಗಿಬಿಡುತ್ತೆ. ಆಗ್ಬಿಟ್ಟು ಎಲ್ಲಿವರೆಗೆ ಪ್ರಸಿದ್ಧ ಆಗಿಬಿಡುತ್ತೆ ಅಂದರೆ ಊರಿನ ದೂರ ಜನ ಬರೋಕ್ಕೆ ಶುರು ಆಗ್ತಾರೆ ಅವ್ನು ನೋಡೋದಕ್ಕೆ. ಅವನಿಗೊಂದ್ಸಲ ಮನಸ್ಸು ಚುಚ್ಚುತ್ತೆ, ಇಷ್ಟು ಜನ ಬಂದು ನಮಸ್ಕಾರ ಮಾಡ್ತಾರಲ್ಲ, ನಾನಾದರೂ ಕಳ್ಳ, ನಮಸ್ಕಾರ ಮಾಡ್ತಾರೆ, ನನ್ನ ಅಧಿಕಾರ ಇದೆಯಾ ಅಂತ ಅವನಿಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ. ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾವಣೆಗೆ ಹೋಗುತ್ತೆ. ಸಿನಿಮಾದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾದಂಬರಿ ತುಂಬ ಚೆನ್ನಾಗಿರು, ಮನಸ್ಸು ತುಂಬ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ. ಆ ಊರಲ್ಲಿ ಮಳೆ ಬರಲ್ಲ 3 ವರ್ಷ, ಜನ ಊರು ಬಿಟ್ಟು ಹೋಗೋಕ್ಕಾಗತ್ತೆ. ಎಲ್ಲರೂ ಅಂತಾರೆ ಮೇಲೆ ಮಹಾತ್ಮರಿದ್ದಾರಲ್ರಿ, ಅವ್ರನ್ನ ಯಾಕೆ ಕೇಳಬಾರ್ದು ಮಳೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಸ್ವಾಮೀಜಿ ನೀವು ಮಳೆ ಬರೋ ತನಕ ಉಪವಾಸ ಸತ್ಯಾಗ್ರಹ ಮಾಡೋದಾದರೆ ಮಳೆ ಬಂದುಬಿಡುತ್ತೆ. ಇವನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಅವನಿಗೆ ಗೊತ್ತು ನನ್ನಲ್ಲಿ ಏನೂ ಇಲ್ಲ ಅಂತ, ಆದರೆ ಜನ ನಂಬ್ಕೊಂಡಿರೋದು ನೀನು ದೊಡ್ಡ ಸಾಧು, ನೀನು ದೇವ್ರನ್ನ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ. ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ, ನನ್ನ ಮೇಲೆ ಇಷ್ಟು ಜನ ನಂಬಿಕೆ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಆಯಿತು ಉಪವಾಸ ಕೂತ್ಕೋತೀನಿ, ಮಳೆ ಬರೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಅವನಿಗೆ ಏನೂ ಬರಲ್ಲ ಅವನಿಗೆ. ಆದರೆ ಅಷ್ಟೊತ್ತಿಗೆ ಮನಃಶುದ್ಧಿ ಹೇಗಾಗಿದೆ ಅಂದರೆ ಉಪವಾಸ ಮಾಡ್ತಾನೆ, ಪ್ರಾಮಾಣಿಕ ಉಪವಾಸ ಮಾಡ್ತಾನೆ. ಎಷ್ಟೋ ಸಲ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾನೆ ಅವನು. ಹೊರಗಡೆ ಕೂತು ಒಳಗಡೆ ತಿನ್ನು ಬರಬೇಕು ಅಂತ ಹೋಗ್ತಾನೆ. ತಿನ್ನೋಕೆ ಹೋದಾಗ ಅನಿಸುತ್ತೆ ಅಷ್ಟೊಂದು ಜನರ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದ್ದೇನಲ್ಲ ನಾನು, ಬೇಡ ಅಂತ ನಿಜವಾಗ್ಲೂ ಉಪವಾಸ ಮಾಡ್ತಾನೆ. ಕೊನೆಗೆ ಅವನು ಕುಸಿದು ಬಿದ್ದಿನ ದೂರ ಕಾಣಿಸೋದಿಲ್ಲ ಅನ್ನೋ ಹೊತ್ತಿಗಲ್ಲಿ ಭಗವಂತ ಅತ್ಯಂತ ಆರ್ತನಾಗಿ ಹೇಳ್ತಾನೆ, ಭಗವಂತ ನನ್ನ ಸಲುವಾಗಿ ಬರಬೇಡ ಮರಯ್ಯ, ನನ್ನಲ್ಲಿ ಶಕ್ತಿ ಇದೆ ಅಂತ ಇಷ್ಟೊಂದು 1000 ಜನ ನಂಬ್ಕೊಂಡಿದ್ದಾರಲ್ಲ, ಅವ್ರ ಶ್ರದ್ಧೆಗೋಸ್ಕರ ಆದರೂ ಬಾ ಮಳೆ ಬರಲಿ ಅಂತ ಬಿಡ್ಕೋತಾನೆ. ಮಳೆ ಬಂದ್ಬಿಡುತ್ತೆ. ನೋಡಿ ಹೇಗಿದೆ ಅಂತ. ಒಂದು ಸಲ ಆ ವೇಷ ಹಾಕ್ಕೊಂಡು ಅಭ್ಯಾಸ ಆಗಿ ಹೋದರೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗಿ ವೇಷಕ್ಕೆ ಸೇರಿಕೊಳ್ಳುತ್ತೆ. ಅದನ್ನು ಎಷ್ಟು ಚೆಂದಾಗಿ ಹೇಳ್ತಾರೋ ಅವರು, ಶಿವವೇಷವು ಕಳವು ಒಂದೆಡೆಯಲ್ಲಿದ್ದೀತೆ. ವೇಷ ಹಾಕ್ಕೊಂಡ್ರೆ ಅವನು ಕಳವು ಮಾಡೋ ಮನಸ್ಸು ಬರಲ್ಲ, ಅವನಿಗೆ ಬೇಕು ಅನಿಸೇ ತೊಗೊಂಡೋಗಿದ್ದಾನೆ ಅವನು. ಅದಕ್ಕೆ ಹೇಳ್ತಾರೆ, ಶಿವಭಕ್ತರಲ್ಲವದು ಆರಾದರೂ ನಮ್ಮ ಹಸುಗಳನ್ನು ಕೊಂಡೊಯ್ಯಲಾದೀತೆ ಅಂತ. ಈ ನಂಬಿಕೆ ಇದೆಯಲ್ಲ, ಒಳ್ಳೆಯದು, ಒಳ್ಳೆಯ ಆಕಾರ ಕೂಡ, ಒಳ್ಳೆಯ ವೇಷ ಕೂಡ ಒಳ್ಳೆಯ ಮನಸ್ಸನ್ನು ತರ್ತದೆ ಅನ್ನುವಂಥದ್ದು ಬಸವಣ್ಣವರ ನಂಬಿಕೆ. ಇದಕ್ಕಿಂತ ಒಂದು ವಿಶೇಷವಾದಂಥ ಘಟನೆ, ತುಂಬ ಪರ್ಸ್ನಲ್ ಆಗಿರುವಂಥದ್ದು ಬಸವಣ್ಣವರಿಗೆ. ಮಹಾಮನೆಯಲ್ಲಿ ನಮ್ಮ ದಾಸೋಹ ಆಗ್ತಿರ್ಬೇಕಾದ್ರೆ ಗಂಗಾಂಬಿಕೆ ಸಹಾಯ ಮಾಡ್ತಿರ್ತಾರೆ ಬಸವಣ್ಣವರಿಗೆ, ದಾನ ಮಾಡೋದಕ್ಕೆ ಇದೆಲ್ಲ. ಆಕೆ ಕಿವಿಯಲ್ಲಿ ಮುತ್ತಿನ ಓಲೆ ಹಾಕ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಒಬ್ಬ ಲೆಂಕರಸ ಅಂತ ಒಬ್ಬ ಮನುಷ್ಯ, ಅವನು ಶಿವಭಕ್ತನೇ, ಇವ್ರ ಜೊತೆಗೆ ಇರೋವಂಥವ್ನು. ಅವನಿಗೇನೋ ಆ ಕಿವಿಯಲ್ಲಿ ಹಾಕ್ಕೊಂಡು ಮುತ್ತಿನ ಒಲೆ ನೋಡಿಬಿಡ್ತಾನೆ. ಅವನಿಗೇನು ತೊಗೋಬೇಕು ಅಂತ ಆಸೆ ಆಗುತ್ತೆ. ನೋಡಿ ಎಂಥ ವಿಚಿತ್ರ ಪರಿಸ್ಥಿತಿ ಇದು. ಬೇಕು ಅಂದವನು ಗಂಗಾಂಬಿಕೆ ಅವ್ರನ್ನ ಕೇಳಿದ್ರೆ ಕೊಟ್ಟೇ ಬಿಡ್ತಿದ್ರು, ತೊಂದರೆ ಇಲ್ಲ. ಅವನು ಕೇಳೋದಿಲ್ಲ ಕೊಡಿ ಅಂತ. ಇದು ಅವರ ಶಕ್ತಿಯನ್ನು, ಬಸವಣ್ಣವ್ರ ಶಕ್ತಿ ತೋರಿಸೋದಕ್ಕೆ ಮಾಡಿದಂಥ ಒಂದು ಅದ್ಭುತ ಘಟನೆ ಅಂತ ಹೇಳ್ತಾರೆ. ಆ ಲೆಂಕರಸ ಏನು ಮಾಡ್ತಾನೆ, ಮುತ್ತಿನ ಓಲೆ ಬೇಕು ಅಂದವನು ಕೇಳದೇನೆ ಹೋಗಿ ತಾನೇ ಕಿವಿ ಕೈ ಹಾಕಿ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಯಾರಿಗಾದ್ರೂ ಒಂದೇ ಸಲ ಬಂದು ಕಿವಿ ಕೈ ಹಾಕಿದ್ರೆ ಗಾಬರಿ ಆಗುತ್ತಲ್ಲ, ಏನು ಅಂತೇಳಿ ಬಿಡಿಸ್ಕೊಳ್ಳೋಕೆ ಹಿಂಗೆ ಪ್ರಯತ್ನ ಮಾಡಿದ್ದಾರೆ. ಅವನು ಬಿಡ್ತಾ ಇಲ್ಲ, ಈಕೆ ಬಿಡಿಸ್ಕೋತಾ ಇದ್ದಾರೆ. ಆ ಕಿವಿ ಎಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಆ ಸುತ್ತಿದ ಜನ ಅಯ್ಯೋ 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 ಅಂತ ಕೂಗ್ತಾರೆ, ಲೆಂಕರಸ ಏನು ಮಾಡ್ತಾ ಇದ್ದಾನೆ ಅಂತ. ಅದನ್ನು ಕೇಳಿದಂಥ ಬಸವಣ್ಣ ಅಲ್ಲಿದ್ದವ್ರು ಓಡಿ ಬರ್ತಾರೆ, ನೋಡ್ತಾರೆ ಏನಾಗಿದೆ ಅಂತ. ಸಂದರ್ಭ ಇದು. ಲೆಂಕರಸ ಬಂದು ಗಂಗಾಂಬಿಕೆ ಕಿವಿ ಕೈ ಹಾಕಿ ಓಲೆ ಕಿತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಆಕೆ ಬಿಡಿಸ್ಕೋಬೇಕು ಅಂತಾರೆ, ಕಿವಿ ಎಲ್ಲ ಕೆಂಪಾಗಿದೆ, ಒದ್ದಾಡ್ತಾ ಇದ್ದಾರೆ. ಆಗೇನು ಮಾಡಬೇಕು ಅವರು? ಮತ್ತೊಬ್ಬರಾದ್ರೆ ಏನು ಮಾಡ್ತಾಯಿದ್ರು? ಅವನು ಹಿಡ್ಕೊಂಡು ಹೋಗೋದಿರೋ ನಾಲ್ಕು ಅಂತಿದ್ರು. ಯಾರ್ಯವನು ಕಿವಿ ಕೈ ಹಾಕಿದ್ದಾನೆ, ಬೇಕಂದ್ರೆ ಕೊಡ್ತಿರ್ಲಿಲ್ವಾ ಅಂತ ಅನ್ಬೋದಾಗಿತ್ತು. ಆದರೆ ಬಸವಣ್ಣ ಬೈಯೋದು ಯಾರಿಗೆ ಗೊತ್ತಾ? ಲೆಂಕರಸ ಬೈಯೋಲ್ಲ, ಗಂಗಾಂಬಿಕೆಗೆ ಬೈತಾರೆ. ಗಂಗಾಂಬಿಕೆಗೆ ಬೈತಾರೆ. ಏನು ಬೈತಾರೆ? ನನ್ನ ದೇವರಾದ ಸಂಗಮನಾಥನ ಕೈ ನೊಂದುದು, ಕೇಳುವುದಕ್ಕೆ ಮೊದಲೇ ಕೊಡದಿರಬಹುದೇ? ಅವನ ಪಾಪ ಕಷ್ಟಪಟ್ಟು ತಗೋತಾ ಇದ್ದಾನೆ, ಕೈ ನೋಯಿಸ್ತಲ್ವ ಒಂದು? ಮೊದಲೇ ಕೊಡಬೇಕಾಗಿತ್ತಲ್ಲ ನೀನು, ಯಾಕೆ ಕೊಡಲಿಲ್ಲ? ಬೈದೇ ಬಿಡ್ತಾರೆ ಹೆಂಡತಿಗೆ. ನೀನು ಕೊಡಬೇಕು, ಅವ್ರು ಕೇಳೋದಕ್ಕೆ ಮೊದಲೇ ಕೊಡಬೇಕಾಗಿತ್ತು. ಅವನ ಹತ್ರ ಬಂದಾಗ ನೋಡಬೇಕಾಗಿತ್ತು, ತಕ್ಷಣ ಕೊಡಬೇಕಾಗಿತ್ತು ನೀನು.
ಅವನ ಕೈ ನೋಯಿಸೋದಿಲ್ವ ಪಾಪ ಕಷ್ಟಪಟ್ಟು ತೊಗೋಬೇಕಾದ್ರೆ. ಅದಕ್ಕೆ ಜನ ಇದು ಅನ್ಯಾಯ ಅನ್ಯಾಯ ಅಂದ್ರೆ ಸುತ್ತಲವ್ರು ಏನು ಅವನಿಗೆ ಬೈಯೋದು ಬಿಟ್ಟು ಹೆಂಡತಿಗೆ ಬೈತಾರಲ್ಲ ಇವರು ಅನ್ಯಾಯ ಅಂದಾಗ. ಅದಕ್ಕೆ ಅವರು ಒಂದು ಅದ್ಭುತವಾದಂಥ ಒಂದು ವಚನ ಅದು. ಹೇಗೆ ಹೇಳ್ತಾರೆ, ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ? ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ? ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ? ಅವರ ಪ್ರಕಾರ ಜಂಗಮರೆಲ್ಲರೂ ಒಡೆಯರು, ನಾನು ದಾಸ. ಒಡೆಯರು ಬಂದು ಕೇಳಿದ ಕೊಡಬೇಕಲ್ಲ ತಕ್ಷಣ. ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ? ಶಿವಭಕ್ತರ ನಡೆಯನೇನಾದರಾಗಲಿ ಅದನ್ನು ಸದಾಚಾರವೆನ್ನದಿರಲಾರೆ. ಅವ್ರ ನಡೆ ಏನೇ ಆದರೂ ಸದಾಚಾರವೇ ನನಗೆ. ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಹೆಂಗಿದೆ ನೋಡಿ ಅದು. ಅಕಸ್ಮಾತ್ತಾಗಿ ಜಂಗಮರು ಏನಾದರೂ ಕಳ್ಳತನಕ್ಕೆ ಹೊರಟರು ಅಂದರೆ ಅದು ಸದಾಚಾರನೇ ನನ್ನ ಮಟ್ಟಿಗೆ. ನಾನೇನು ಮಾಡ್ತೀನಿ ಗೊತ್ತಾ, ಕನ್ನದ ಉಳಿಯನ್ನು ಹಿಡಿಯುವೆ. ಕನ್ನದ ಉಳಿ ಅಂದರೆ ಕನ್ನ ಹಾಕಬೇಕಾದ್ರೆ, ಕಿಂಡಿ ಹಾಕಬೇಕಾದ್ರೆ ಉಳಿಬೇಕಲ್ಲ, ನಾನೇ ತೊಗೊಂಡು ಹೋಗ್ತೀನಿ, ಉಳಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೇನೆ. ಅವರು ಕಳ್ಳತನಕ್ಕೆ ಹೊರಟ್ರೆ, ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನದ ಉಳಿಯನ್ನು ಹಿಡಿಯುವೆ. ಸೆರೆ ಹಿಡಿಯಲು ಬಂದರೆ ಶರಣೆಂದು ಒಳಗಾಗುವೆ. ಹಿಂದಕ್ಕೆ ಮಾಡಿದ್ದಾರೆ, ಸೆರೆ ಹಿಡಿಯಲೆಂದು ಬಂದು ನಾನು ಹಿಡ್ಕೊಂಡು ಹೋಗಬೇಕು ಅಂತ ಬಂದರೆ ನಾನೇ ಶರಣಾಗಿಬಿಡ್ತೇನೆ ಅವರಿಗೆ. ಈ ನನ್ನ ದೇಹ ಪ್ರಾಣ ಮತ್ತು ಉಳಿದ ಸರ್ವಸ್ವವು ಅವರಿಗೆ ಅರ್ಪಿತ ಅಂತ ಹೇಳಿದ್ರು. ಈ ಥರದ ವ್ಯಕ್ತಿತ್ವ. ಇದನ್ನು ಯಾಕೆ ಹಿಂಗೆ ಮಾಡ್ತಾಯಿದ್ರು ಬಸವಣ್ಣ ಅಂದರೆ, ಒಂದು ಕಡೆ ಬರುತ್ತೆ ಚರ್ಚೆ ತುಂಬ ಆಗುತ್ತೆ ಇದ್ರ ಬಗ್ಗೆ. ಕೆಲವರು ಮೋಸ ಮಾಡೋರು ಇದ್ದರು ಅನಿಸುತ್ತೆ ಕೆಲವರು. ಆದರೆ ಬಸವಣ್ಣ ಹೇಳೋದು, ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಏನು ಮಾಡಬೇಕು? ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಏನು ಬೇಕೋ ಸಿಕ್ಕಿರಲಿಲ್ಲ. ಮೊದಲನೇ ಬಾರಿಗೆ ಹತ್ತಿರ ಬಂದು ತೊಗೊಳ್ಳುವಂಥ ಶಕ್ತಿ ಆದರೂ ಬಂದಿದೆಯಲ್ಲ. ಶತಮಾನಗಳವರೆಗೆ ಅವ್ರನ್ನ ಎಷ್ಟು ದೂರ ಇಟ್ಟಿದ್ವಿ ಅಂದರೆ ಅಪೇಕ್ಷೆ ಮಾಡೋದೇ ತಪ್ಪು ಅನ್ನೋಂಗೆ ಆಗಿತ್ತು ಅವರು. ಆದರೆ ಈಗ ಹತ್ತಿರಕ್ಕೆ ಬಂದು ಅವ್ರು ಕೇಳಬೇಕು ಅಂತ ಧೈರ್ಯ ಬಂದಿದೆ, ತೊಗೋಬೇಕು ಅಂತ ಅನಿಸಿದೆ. ಹತ್ತಿರ ಬರೋಷ್ಟಾದರೂ ಧೈರ್ಯ ಬಂತಲ್ಲಪ್ಪ, ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಒಂದು ತಲೆಮಾರು ಆಗಲಿ, ತೊಗೊಂಡು ಹೋಗಲಿ, ಅವ್ರೇನು ತೊಂದರೆ ಇಲ್ಲ ಅಂತ ಹೇಳಿ ಹೀಗಾದರೂ ಜನ ನಾನು ಹತ್ತಿರಕ್ಕೆ ಬರಲಿ, ಆ ಭೇದ ಅಳಿಸಿ ಹೋಗಲಿ ಅಂತ ಮಾಡಿದರು ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳೋ ಪ್ರಕಾರ ಬಸವಣ್ಣವರ ವಿಧಾನ ಅದು ಮನಸ್ಸನ್ನು ತಿದ್ದು ಹಾಗೆ. ಭಾಳ ಅದ್ಭುತ ಮಾತಿದು. ಯಾವಾಗ ತಿದ್ದೋಕೆ ಸಾಧ್ಯ ಇದೆ? ಹತ್ತಿರ ಬಂದಾಗ ತಾನೇ ಸಿದ್ದೋಕೆ ಸಾಧ್ಯ ಇರೋದು. ನಾನೊಂದು ಕಡೆಗೆ ಹೇಳಿದ್ದೆ, ನನ್ನ ಬರೋಡಾದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಭಾಳ ದೊಡ್ಡ ಸನ್ಯಾಸಿಗಳು, ಈ ಸ್ವಾಮಿನಾರಾಯಣ್ ಪದ್ಧತಿಯ ಅಧ್ಯಕ್ಷರು. ಅದೇನೋ ನನ್ನ ಮೇಲೆ ವಿಪರೀತ ಪ್ರೀತಿ ಇದ್ದಾವೆ. ಕೆಲವೊಂದು ಸಲ ಏನಾಗುತ್ತೆ, ನಾನು ದಕ್ಷಿಣದವನು, ಅದು ಇರೋವಂಥ ಗುಜರಾತದಲ್ಲಿ ಇರುವಂಥದ್ದು. ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ಏನು ಕೆಲಸ ಮಾಡಿ ನನಗೆ ಫೋನ್ ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರಿಗೂ ಫೋನ್ ಮಾಡಿ ದರ್ಶನ್ ದೇನಾ ಅಂತಾರೆ ಅವ್ರು ಫೋನಲ್ಲಿ, ಸ್ವಾಮೀಜಿ ದರ್ಶನ್ ದೇರೇ ಅಂತ. ಅಷ್ಟು ದೊಡ್ಡವರು. ಅವ್ರನ್ನ ಫೋನ್ ಮಾಡಿ, ಫೋನ್ ರಾತ್ರಿ 12-12ವರೆಗೆ ಫೋನ್ ಮಾಡ್ತಾರೆ ಯಾವಾಗಲೂ. ಮಾಡಿಬಿಟ್ಟು, ಏನು ಸ್ವಾಮಿ ಏನಾದರೂ ಕೆಲಸ ಆಯ್ತಾ ಅಂತ. ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಮಾತಾಡಬೇಕು ಅನ್ನಿಸ್ತಪ್ಪ, ದಿಲ್ ಭರ್ಗಾಯ ದೇಕೋ ಕರ್ಜ್ಗಿ ಸಾಹೇಬ್ ಅಂತಾರೆ, ಮನಸ್ಸು ತುಂಬಿತು ಅಂತಾರೆ, ಅಷ್ಟೇ ಮಾತಾಡೋದು. ಇದು ತುಂಬ ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಕಡೆ ನಾನು. ಅಲ್ಲಿದ್ದಂಥವ್ರು ಇದ್ದಾರಲ್ಲ ಕೆಲವರು, ಅವ್ರ ಜೊತೆಗೆ 30 ವರ್ಷದಿಂದ 40 ವರ್ಷದಿಂದ ಅವ್ರು ಭಕ್ತರಾಗಿದ್ದವ್ರು ಇದ್ದಾರೆ. ನಾನು ಇತ್ತೀಚೆಗೆ ಒಂದು 10 ವರ್ಷದಿಂದ ಪರಿಚಯ ಆದವನು. ಅವ್ರಿಗನ್ನಿಸ್ತು, ಇವನು ಯಾವ ದಕ್ಷಿಣ ಭಾರತದವನು, ಗುಜರಾತಿನೂ ಬರಲ್ಲ ಇವನಿಗೆ, ಇಟ್ಟು ಹತ್ತಿರ ಆಯ್ತಲ್ಲ ಸ್ವಾಮಿಗಳಿಗೆ. ಇದು ಎಲ್ಲ ಕಡೆ ಇರೋದು ಸ್ವಾಮಿ, ಎಲ್ಲ ಕಡೆ ಇರೋವಂಥದ್ದು. ತುಂಬ ದೊಡ್ಡವ್ರ ಹತ್ತಿರ ಹೋದ ತಕ್ಷಣ ಉಳಿದವ್ರು ಸಿಟ್ಟು ಬರುತ್ತೆ, ಇವನು ಯಾವನೋ ಪ್ರಾಮಿನೆಂಟ್ ಆದ್ನಲ್ಲ ಇವನು ಅಂತ. ಅವ್ರು ಒಂದು ಸಲ ಮಾತು ಶುರು ಆಯಿತು, ಇದು ಯಾವನು ದಕ್ಷಿಣ ಭಾರತವನ್ನು ಕರ್ಕೊಂಬಂದಿದ್ದಾನೆ, ಗುಜರಾತಿನೂ ಅಲ್ಲ, ಸ್ವಾಮೀಜಿ ಯಾಕೆ ಹತ್ತಿರ ಇಟ್ಕೊಂಡಿದ್ದಾರೆ ಅವ್ರನ್ನ, ಏನು ಅವ್ರು ಹೇಳ್ದಂಗೆ ಮಾಡ್ತಾರೆ ಅಂತ ಒಂದಿದ್ದಿರಬೇಕು. ಅದಕ್ಕೆ ನನಗೆ ನ್ಯೂಯಾರ್ಕಲ್ಲಿ ಒಂದು ಮೀಟಿಂಗ್ ಮಾಡಿದ್ದು, ಯೂತ್ ಕನ್ವೆನ್ಷನ್ ಮಾಡಿದಾಗ ನನಗೆ ಮಾತಾಡು ಅಂದರು ಸ್ವಾಮೀಜಿ. ನಾನು ಅಲ್ಲೇ ಇದ್ದೆ ಅವಾಗ, ಹೋಗಿ ಮಾತಾಡಿದೆ. ಇಷ್ಟೇ ಹೇಳಿದ್ದೆ ನಾನು ಅವರಿಗೆ. ನನಗದು ಮೂಡ್ ಗೊತ್ತಾಗುತ್ತೆ ಜನರದು, ಭಾಳ ಮರ್ಯಾದೆ ಕೊಡ್ತಾರಲ್ಲ ಇವರಿಗೆ ಅಂತ ಸ್ವಲ್ಪ ಕೊರಕಲು ಇದ್ದಂಗೆ ಕಾಣಿಸ್ತು ನನಗೆ. ಅದಕ್ಕೆ ನಾನೇ ಹೇಳಿಬಿಟ್ಟೆ ಅದನ್ನು ಮೊದಲು, ಅವ್ರಿಗಿಂತ ಮೊದಲು. ಸ್ವಾಮೀಜಿ ಹೇಳೋದು ಕಷ್ಟ ಆಗುತ್ತೆ. ನಾನು ಹೇಳಿದ ಮೇಲೆ ಕೆಲವರು ದುಃಖ ಆಗಿರಬೇಕು, ಏನು ಸ್ವಾಮೀಜಿ ಭಾಳ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದಾರೆ ಇವನ್ನ ಅಂತ ಹೇಳಿ ಕೆಲವ್ರು ಗೋಣ ಹಾಕಿದ್ರು. ಹೌದು ಅಂತ ಸಭೆಯಲ್ಲಿ ನಿಜವಾಗ್ಲೂ ಗೊತ್ತಿತ್ತು ನನಗೆ ಅದು ಹೇಗಿದೆ ಅಂತ. ಅನಿಸಿತ್ತು, ನಾವು 30-40 ವರ್ಷದಿಂದ ಇದ್ದೀವಿ ಅವ್ರ ಶಿಷ್ಯರಾಗಿ, ನಮ್ಗಿಂತ ಹೆಚ್ಚಿಗೆ ಅವನು ಪ್ರಿಯನಾಗಿದ್ದಾನಲ್ಲ, ಯಾಕೆ ಅಂತ ಅಂದ್ಕೊಂಡಿದ್ದೀರಿ. ಅದಕ್ಕೆ ಕಾರಣ ನಾನೇ ಹೇಳಿಬಿಡ್ತೀನಿ. ಹೇಳಿದೆ, ಬಟ್ಟೆ ಮೇಲೆ ಬಟ್ಟೆ ಕೊಳಕಾಗಿದ್ದರೆ ವಾಷಿಂಗ್ ಮಷಿನ್ಗೆ ಹಾಕ್ತೀರಿ ಅಥವಾ ಒಗಿತೀರಿ, ಸಾಬಾನು ನೆನೆಗಿಟ್ಟು ಒಗಿತೀರಿ, ಬಟ್ಟೆ ಶುದ್ಧ ಮಾಡ್ತೀರಿ. ಅಕಸ್ಮಾತ್ ಎಣ್ಣೆ ಏನಾದರೂ ಬಿದ್ದು ಜಾಸ್ತಿ ಒಂದು ಕಲೆ ಬಿದ್ದಿದ್ರೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ಹಾಗೆ ಉಜ್ಜಿ ಹಾಕಿದರೆ ಆಗಲ್ಲ, ಅದು ವಾಷಿಂಗ್ ಮಷಿನಲ್ಲಿ ಸ್ವಚ್ಛ ಆಗಲ್ಲ. ಅದಕ್ಕೇನು ಮಾಡ್ತಾರೆ ಗೊತ್ತಾ, ಅದಷ್ಟೇ ಭಾಗಕ್ಕೆ ಒಂದು ಡಿಟರ್ಜೆಂಟ್ ಹಾಕಿ ಜೋರಾಗಿ ಬ್ರಷಿಂದ ಉಜ್ಜಿ, ಇದನ್ನು ಕೆಮಿಸ್ಟ್ರಿಯಲ್ಲಿ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತಾರೆ. ಕೈಯಿಂದಾನೇ ಉಜ್ಜಬೇಕು ಅದನ್ನು ಹಾಕಿ. ಉಳುಕಿದೆಲ್ಲ ಪರವಾಗಿಲ್ಲ, ಸ್ವಲ್ಪ ಕೊಳೆ ಇದೆ, ವಾಷಿಂಗ್ ಮಷಿನ್ ಹಾಕಿದ್ರೆ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಕೊಳೆ ಅಲ್ವಾ, ಅದನ್ನು ಕೈಯಿಂದ ಉಜ್ಜಬೇಕು.
ಹಾಗೆ ಬಹುಶಃ ಸ್ವಾಮಿಗಳಿಗೆ ನನ್ನಲ್ಲಿ ಜಾಸ್ತಿ ಕೊಳೆ ಕಂಡಿರಬೇಕು. ಅದು ಕೈಯಿಂದನೇ ಉಜ್ಜಬೇಕು ಅಂತ ಹತ್ತಿರ ಇಟ್ಕೊಂಡಿದ್ದಾರೆ ಅಷ್ಟೇ. ನೀವೆಲ್ಲ ಸ್ವಲ್ಪ ಸ್ವಲ್ಪ ಕೊಳೆ ಇರೋರು, ನಲ್ಲಿ ವಿಪರೀತ ಕೊಳೆ ನನ್ನಲ್ಲಿರೋದ್ರಿಂದ ಶುದ್ಧ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾರಿ ಖುಷಿಯಾಗ್ಬಿಡ್ತು. ಬಹಳ ಕೊಳೆಯನ್ನು ಬಂದಿದ್ದಾನೆ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ರು. ಉದ್ದೇಶ ಇಷ್ಟೇ, ಎಲ್ಲ ಕಡೆಯೂ ಆಗುವಂಥದ್ದು ಇದು, ತಿದ್ದುವಂಥದ್ದು. ಒಬ್ಬ ಮನುಷ್ಯ, ನಾನು ಒಬ್ಬರು ಹೇಳ್ತೀನಿ, ಹೆಸರು ಹೇಳೋದು ಬೇಡ, ಒಬ್ಬರನ್ನ ಒಂದು ಯಾವುದೋ ಧಾರ್ಮಿಕ ಸಂಸ್ಥೆ ಯೂನಿವರ್ಸಿಟಿ ವೈಸ್ ಚಾನ್ಸಲರಾಗಿ ಅಪಾಯಿಂಟ್ ಮಾಡಿದರು. ಆ ಸಂಸ್ಥೆಯ ಮುಖ್ಯಸ್ಥರು ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಹೋಗಿ ಕೇಳಿದೆ ನಾನು, ಅಲ್ಲ ಇವ್ರನ್ನ ಹೆಂಗೆ ವೈಸ್ ಚಾನ್ಸಲರ್ ಮಾಡ್ಕೊಂಡ್ರಿ ನೀವು, ಅಷ್ಟು ಒಳ್ಳೆಯ ಅಭಿಪ್ರಾಯ ಜನರಲ್ಲಿ ಅವ್ರ ಬಗ್ಗೆ ಇಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿದೆ ಅಂದ್ರೆ ಅವರು, ಗೊತ್ತಿದ್ರೆ ಯಾಕೆ ತೊಗೊಂಡ್ರಿ ಅವ್ರನ್ನ ವೈಸ್ ಚಾನ್ಸಲರ್ ಅಂತ ಮತ್ತು ಅವ್ನು ತಿದ್ದೋದು ಹೆಂಗೆ ಅಂದ್ರೆ ಅವರು, ದೂರ ಇದ್ದರೆ ತಿದ್ದೋಕ್ಕಾಗಲ್ಲ, ಹತ್ತಿರ ಇದ್ದರೆ ತಿದ್ದಬೇಕು ಅವ್ರನ್ನ. ಬಸವಣ್ಣವ್ರ ಐಡಿಯಾ ಹೆಂಗಿದೆ ನೋಡಿ, ಯಾರಾದರೂ ಬರಲಿ ಕೇಳ್ಕೊಳ್ಳಿ, ಹತ್ತಿರ ಬರಲಿ, ಹತ್ತಿರ ಬಂದ್ರೆ ತಾನೇ ಕಾಂಟ್ಯಾಕ್ಟ್ ಪ್ರೊಸೆಸ್ ಶುರು ಆಗೋದು. ಅದಕ್ಕೆ ಅವು ಕಳ್ಳತನ ಮಾಡ್ತಾರೋ ಬೇಡ್ತಾರೋ ಬರಲಿ, ಹತ್ತಿರ ಬರಲಿ, ಅಲ್ಲಿವರೆಗೂ ದೂರ ಇದ್ದಂಥ ಜನ ಹತ್ತಿರಕ್ಕಾದರೂ ಬಂದಿರಲ್ಲ ಅಂತ ಅದು ವಿಧಾನ ಅವ್ರದ್ದು, ಹಾಗೆ ಮಾಡ್ಕೊಳ್ಳುವಂಥದ್ದು.